ಉದ್ಯೋಗ ಅವಕಾಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅನ್ನೋದೇನಿದೆ ಅದೊಂದು ಶಕ್ತಿ. ಸ್ವತಂತ್ರವಾಗಿ ಜೀವನ ಮಾಡುವುದಕ್ಕೆ, ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಈ ಶಿಕ್ಷಣ ಅನ್ನೋದು ಖಂಡಿತವಾಗ್ಲೂ ಸಹಕಾರವನ್ನು ನೀಡುತ್ತೆ. ರೈಟ್, ಶಿಕ್ಷಣವನ್ನೇನೋ ಪಡ್ಕೊಳ್ತೀವಿ, ಆಮೇಲೆ ಏನು ಅನ್ನುವಂತಹ ಪ್ರಶ್ನೆಗೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಸರಿಯಾದಂತಹ ಉತ್ತರವನ್ನು ಕೊಡುತ್ತೆ. ನೋಡಿ, 10th ಆಗುತ್ತೆ, 10th ಆದ ಸಂದರ್ಭದಲ್ಲಿ ಯಾವ ಸಬ್ಜೆಕ್ಟನ್ನು ನಾನು ತೊಗೊಂಡ್ಲಿ, ಈ ರೀತಿಯ ಒಂದಷ್ಟು ಗೊಂದಲಗಳಿರ್ತವೆ. ಹಾಗೂ ಹೀಗೂ PUC ಮುಗಿಯುತ್ತೆ. PUC ಮುಗಿದ ನಂತರ ಡಿಗ್ರಿ ಅಥವಾ ಬೇರೆ ಯಾವುದೇ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕಾದ್ರೂ ಕೂಡ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಗೊಂದಲಗಳು ಇದ್ದೇ ಇರ್ತವೆ. ರೈಟ್, ಅದು ಆಯಿತು. ಇನ್ನೊಂದಷ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಣ, ಈ ರೀತಿಯ ಒಂದಷ್ಟು ಮನೋಭಾವ ಇರುತ್ತೆ, ಅಲ್ಲೊಂದಷ್ಟು ಗೊಂದಲಗಳಿರ್ತವೆ. ರೈಟ್, ಅದನ್ನೂ ಪರಿಹರಿಸ್ಕೊಂಡು ಮುಂದೆ ಬರ್ತೀರಿ ಅಂದಾಗ ಬರೋದೇ ಆ 3 ಅಕ್ಷರದ ಪದ ಉದ್ಯೋಗ. ಅಂದ ಸಂದರ್ಭದಲ್ಲಿ ನಾನು ಓದಿದ್ದಕ್ಕೂ ಮಾಡ್ತಿರೋ ಉದ್ಯೋಗಕ್ಕೂ ಸಂಬಂಧ ಇದೆಯಾ ಇಲ್ವಾ, ಈ ಉದ್ಯೋಗ ನನಗೆ ಬದುಕನ್ನು ಕಟ್ಕೊಡುತ್ತಾ ಇಲ್ವಾ, ಕಟ್ಟಿಕೊಟ್ಟಂತಹ ಬದುಕು ನನಗೆ ಸಂತೃಪ್ತಿಯನ್ನು ಕೊಡುತ್ತಾ ಇಲ್ವಾ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ನಿಮಗಿರುತ್ತಲ್ಲ. ಹಾಗಾಗಿ PUC ಆದ ನಂತರದ ಸಂದರ್ಭದಲ್ಲಿ ನಿಮ್ಮ ಬದುಕನ್ನು ಸ್ವತಂತ್ರವಾಗಿ ಕಟ್ಕೊಳ್ಬೇಕು ಅಂದರೆ ಹೇಗೆ ಅಂತ ಇವತ್ತಿನ ಕಾರ್ಯಕ್ರಮ ತಿಳಿಸ್ಕೊಡುತ್ತೆ. ನಾನು ದಿವ್ಯಶ್ರೀ. ಇಡೀ ಪ್ರಪಂಚದಲ್ಲಿ ಒಂದನ್ನು ಯಾರ ಕಡೆಯಿಂದನೂ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ವಂತೆ. ಅದ್ಯಾವುದು ಅಂತ ಹೇಳಿದ್ರೆ ಅದು ಶಿಕ್ಷಣ, ವಿದ್ಯೆಯನ್ನು ನಾವು ಸಮರ್ಪಕವಾಗಿ ಮಾಡ್ಕೊಂಡು ಬಂದರೆ ಅಥವಾ ಶಿಕ್ಷಣವನ್ನು ನಾವು ಪಡೆದುಕೊಂಡು ಬಂದರೆ ಖಂಡಿತವಾಗ್ಲೂ ಅದು ನಮಗೆ ಒಂದೊಳ್ಳೆ ಬದುಕನ್ನು ಕಟ್ಟಿಕೊಡುತ್ತೆ. ಅದೊಂದು ಸುವರ್ಣ ಅವಕಾಶ. ಬಟ್ ಇವತ್ತಿನ ಜನಮಾನಸ ಅಥವಾ ವಿದ್ಯಾರ್ಥಿ ಸಮೂಹ ಅಂದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅದೇನೇ ಇದ್ದರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಶಿಕ್ಷಣವನ್ನು ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ಒಂದೊಳ್ಳೆ ಉದ್ಯೋಗ ಸಿಕ್ಕಿದಾಗ ನಿಮಗಾಗುವಂತಹ ಸಂತೃಪ್ತಿ ಇದೆಯಲ್ಲ, ಅದೊಂದು ರೀತಿ ಧೈರ್ಯ ಮತ್ತು ಕಾನ್ಫಿಡೆನ್ಸನ್ನು ಕೊಡುತ್ತೆ. ಹಾಗಾಗಿ ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿ ಯಾವ್ಯಾವಾಗ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಲವಾರು ಸಂದರ್ಭಗಳಲ್ಲಿ PUC ಮಾಡ್ಕೊಂಡಿರ್ತೀರಿ, ಖಂಡಿತವಾಗ್ಲೂ ನನಗೆ ಉದ್ಯೋಗ ಸಿಗೋದಿಲ್ವೇನೋ ಅನ್ನುವಂತಹ ಆತಂಕ ಇರುತ್ತೆ. ನಾ ಬರೀ ಕೇವಲ ಡಿಗ್ರಿಯನ್ನಷ್ಟೇ ಮಾಡ್ಕೊಂಡಿದ್ದೀನಿ, ನಾನು ಇಷ್ಟಕ್ಕೆ ಸೀಮಿತವೇನೋ, ಈ ರೀತಿಯ ಮನೋಭಾವ ಇರುತ್ತೆ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ರೇನೋ ಇವತ್ತು ಉದ್ಯೋಗದ ಕೊರತೆ ಇರುತ್ತೆ ಅಂತ ನೀವು ಬಹಳ ಭಾವಿಸಿರ್ತೀರಿ. ಆದರೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ, ಬೇಕಾದಷ್ಟು ಉದ್ಯೋಗ ಅವಕಾಶಗಳಿದ್ದಾವೆ. ಇಲ್ಲಿ ಕೊರತೆ ಆಗಿರೋದು ರಿಸರ್ಚ್, ಮಾಹಿತಿಯ ಕೊರತೆಯಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಉದ್ಯೋಗದ ಅಧ್ಯಯನ ಮಾಡಿರುವಂತಹ ಇಬ್ಬರು ಗಣ್ಯರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. SVIT ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ರೈಟ್, ಬ್ಲಡ್ ಸ್ಪಾಟ್ನ ಅಧ್ಯಕ್ಷರಾಗಿರುವಂತಹ ಮುಕುಂದ್ ಸಾಗುದವರಿದ್ದಾರೆ. ಸರ್, ನಮಸ್ಕಾರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ. ಗಣೇಶ್ ಸರ್, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ಶಿಕ್ಷಣ ಅನ್ನೋದೇನಿದೆ ಏನು ಬೇಕಾದರೂ ಯಾರಿಂದಾದರೂ ಕಿತ್ಕೊಳ್ಬಹುದು, ಕಸ್ಕೊಳ್ಬಹುದಂತೆ. ಬಟ್ ಶಿಕ್ಷಣ ಅಂದ ಸಂದರ್ಭದಲ್ಲಿ ಯಾರೂ ನಮ್ಮಿಂದ ಕಸ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಅದು ಪ್ರಾಪರಾಗಿ ಆಗಬೇಕು. ಆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಿ? ಶಿಕ್ಷಣ ಅನ್ನೋದು ಎಷ್ಟರ ಮಟ್ಟಿಗೆ ಬಹಳ ಮುಖ್ಯ? ಇವತ್ತಿನ ದಿನ ನಾನೇನು ಹೇಳಕ್ಕೆ ಬಯಸ್ತೇನೆ ಅಂದರೆ, ನಮ್ಮ UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ಅಟ್ ನ್ಯಾಷನಲ್ ಲೆವೆಲ್ ದೇ ಕಮ್ ಔಟ್ ವಿತ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ವೇರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಪ್ರೊಫೆಷನಲ್ ಎಜುಕೇಷನ್ ಇರ್ಬೋದು, ನಾನ್ ಪ್ರೊಫೆಷನಲ್ ಎಜುಕೇಷನ್ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಎಜುಕೇಷನಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಇಂಜಿನಿಯರಿಂಗ್ ತಾಂತ್ರಿಕ ಎಜುಕೇಷನ್ನಲ್ಲಿ ಯಾವುದೇ ಸ್ಟೂಡೆಂಟ್ when he completes the graduate, most of the skills which are required for his verticals, ಅಂದರೆ ಅವರ ಒಂದು ಯಾವ ಜಾಬ್ ಮಾಡಬೇಕಂತ ಇಷ್ಟಪಡ್ತಾರೋ ಅದರಲ್ಲಿ ಅವನು ಆಲ್ರೆಡಿ ನಿಪುಣತೆ ಕಲ್ಕೊಂಡಿರ್ತಾನೆ. ಯಾಕಂದರೆ ಅವನಿಗೆ ಇಂಟರ್ನ್ಶಿಪ್ ಅಂತ ಒಂದು ಅವಕಾಶ ಇರುತ್ತೆ, ಪ್ರಾಜೆಕ್ಟ್ಸ್ ಅಂತ ಒಂದು ಅವಕಾಶ ಇರುತ್ತೆ. ಆ ಎಲ್ಲ ರೀತಿಯಲ್ಲಿ ಅವನು ಅದನ್ನ ಮಾಡ್ತಾ ಹೋದರೆ ಅಥವಾ ಅವಳು ಮಾಡ್ತಾ ಹೋದರೆ ನ್ಯಾಚುರಲಿ ಅವನ ಕಾನ್ಫಿಡೆನ್ಸ್ ಅಥವಾ ಅವಳ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಆ ಕಾನ್ಫಿಡೆನ್ಸಿಂದ ಅವ್ರಿಗೆ ಬೇಕಾಗಿರುವಂತಹ ಕೆಲಸಕ್ಕೆ ಸೇರಿ, ತಾವು ಇಷ್ಟಪಟ್ಟ ಒಂದು ಕೆಲಸಕ್ಕೆ ಸೇರಿ ತಾವು ಅದರಲ್ಲಿ ಹೆಸರನ್ನು ಕಳಿಸ್ಬೋದು. ಸರ್, ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಬಹುತೇಕರು ಏನೇ ಜಾಬ್ ಮಾಡ್ತಾ ಇರಲಿ, ನಾನು ಓದಿದ್ದೊಂದು ಮಾಡ್ತಿರೋ ಕೆಲಸ ಒಂದು, ಈ ಥರದ ಟಾಕ್ಸ್ ನಾವು ಕೇಳ್ತಿರ್ತೀವಿ. ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಮೇಡಮ್? ಈ ಎಜುಕೇಶನ್ ಸಿಸ್ಟಮು ಮತ್ತು ನಾವು ವರ್ಕಿಂಗ್ ಪ್ಲೇಸ್ ಏನಿದೆಲ್ಲ, ಕೆಲಸ ಮಾಡುವ ಜಾಗ ಏನಿದೆಲ್ಲ, ಅದು ಸ್ವಲ್ಪ ಡಿಫರೆನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ನಮ್ಮ ಸಿಲೆಬಸ್ ನಾವು ಓದಿರೋದು ಆಲ್ಮೋಸ್ಟ್ 5 years 10 years 15 years ಹಳೇದಾಗಿರ್ಬೋದು. ಬಟ್ ಈಗ ನಾವು ಇಂಡಸ್ಟ್ರಿ ಚೇಂಜ್ ಆಗ್ತಾ ಇರೋದು ಎವ್ರಿ ಡೇ ನೋಡ್ತೀವಿ ನಾವು. ಸೊ ಹಂಗಾಗಿ ಸ್ವಲ್ಪ ಗ್ಯಾಪ್ ಬಿಲ್ಡ್ ಆಗಿಬಿಟ್ಟಿದೆ. ಆ ಗ್ಯಾಪ್ ಫುಲ್ಫಿಲ್ ಮಾಡಲಿಕ್ಕೆ ಒಂದು ಸರ್ ಹೇಳ್ದಂಗೆ ನಾವು ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಕೊಡ್ತೀವಿ. ಅದು ಅವರು ಫೈನಲ್ ಇಯರಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಕೊಟ್ಟಾಗ ಅವರಿಗೆ ಅದೊಂದು ಅರಿವು ಬರುತ್ತೆ, ಸೊ ಅವೇರ್ನೆಸ್ ಬರುತ್ತೆ. ಸೊ
ಆವಾಗ ಬಟ್ ಏನಂದ್ರೆ ಅದು ಲಾಸ್ಟ್ ಮಿನಿಟ್. ಓಕೆ. ಏನಂದ್ರೆ ಈಗ ಆಲ್ಮೋಸ್ಟ್ ಅವರು ಕಂಪ್ಲೀಷನ್ ಅಲ್ಲಿ ಇದ್ದಾರೆ ಗ್ರಾಜುಯೇಷನ್. ಸೊ ಅವಾಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರಿಗೆ ಸರ್ಚ್ ಮಾಡ್ತಾನೆ ಅವ್ರು ಪ್ರಿಪೇರ್ ಆಗ್ಬೇಕು ಹೊತ್ತಾಗಿ ಮುಂಚೆ ಪ್ರಿಪೇರ್ ಮಾಡ್ಲಿಕ್ಕೆ ಅಂತ ಟೈಮ್ ಸಿಗಲ್ಲ. ಆ ಗ್ಯಾಪ್ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಬಿಲ್ಡ್ ಆಗಿರೋದ್ರಿಂದ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಯಾವ್ಯಾವ ಸ್ಟೂಡೆಂಟ್ಸ್ ಕೇಳಿ ಎಸ್ ನಾನು ಕಲ್ತಿರೋದು ಬೇರೆ, ನಾನು ಈ ಕೆಲಸ ಮಾಡ್ತಿರೋದೇ ಬೇರೆ ಅಂತಾನೆ ಹೇಳ್ತಾರೆ. ಸರ್, ಈಗ 3-4 ತರಗತಿಯ ಸ್ಟೂಡೆಂಟ್ಸ್ನ ನಾವು ನೋಡ್ತೀವಿ. ಆಗಲೇ ನಾನು ಹೇಳ್ತಿದ್ದೆ PUC ಆಗಿದೆ, PUC ಅಷ್ಟೇ ಆಗಿರೋದು ನನ್ನ ವಿದ್ಯಾರ್ಹತೆಗೆ ಕೆಲಸ ಸಿಗೋದಿಲ್ವೇನೋ, ಡಿಗ್ರಿ ಅಷ್ಟೇ ಆಗಿದೆ. ಇವತ್ತಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ಕೇವಲ ಡಿಗ್ರಿ ಮಾಡ್ಕೊಂಡಿದ್ದೀನಿ, ಇದು ನನಗೆ ಉದ್ಯೋಗ ಕೊಡುತ್ತಾ? ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿರ್ತಾರೆ, ಹೇಳ್ಕೊಳ್ಳೋಕೆ ಖುಷಿನೇ, ಆದರೆ ಅದು ಉದ್ಯೋಗ ಕೊಡುತ್ತಾ ಇಲ್ವಾ ಗೊಂದಲ ಅನ್ನೋದು ಯಾಕೆ ಸೃಷ್ಟಿಯಾಗಿದೆ ಇವತ್ತು ಏನೇ ಎಜುಕೇಷನ್ ಮಾಡಿದ್ರು? ಇಲ್ಲ, ಅದು ಉದ್ಯೋಗ ಜಗತ್ತಲ್ಲಿ ಇವತ್ತಿನ ದಿನ ಎಷ್ಟು ಬೇಗ ಒಂದು ವಿಷಯ ಕಲಿತೇವೋ ಅಷ್ಟು ಬೇಗ ಮೇಲೆ ಹೋಗ್ತೇವೆ. ಅಂದರೆ ನಾವು ಈಗ ಓದಿದ್ದು ತಾವು ಹೇಳ್ದಂಗೆ ಒಂದು ಓದಿರ್ತೀವಿ, ಇನ್ನೊಂದು ಕೆಲಸ ಮಾಡ್ತೀವಿ. ಸ್ವಲ್ಪ ಮಕ್ಕಳಿಗೆ ಆ ರೀತಿ ಆಗ್ಬೋದು, ಬಟ್ ಅವರ ಇಷ್ಟಪಟ್ಟ ಒಂದು ಪ್ರೋಗ್ರಾಮನ್ನು ಅವರು ತೆಗೆದುಕೊಂಡಾಗ ಅದರಲ್ಲಿ ಅವರು ಮನಸ್ಸಿಚ್ಚಿ ಓದಿ ಆಸಕ್ತಿಯಿಂದ ಓದಿ ಅವ್ರಿಗೆ ಬೇಕಾಗಿರೋಂಥ ಜಾಬ್ ಸಿಕ್ಕರೆ ಖಂಡಿತ ಅವ್ರ ಮೇಲೆ ಬರ್ತಾರೆ. 4 ಜನಕ್ಕೆ ಸಹಾಯನೂ ಆಗುತ್ತೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಈಗ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದರಲ್ಲಿ ನನಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ, ಜಾಬ್ ಆಪರ್ಚುನಿಟೀಸ್ ಇದೆ ಅನ್ನುವಂಥ ಅರಿವೇ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಈಗ ಕಲಾ ವಿಭಾಗ ಅಂತ ನಾವು ತಗೊಂಡ್ರು ಕೂಡ ಈಗ ಪೊಲಿಟಿಕಲ್ ಸೈನ್ಸ್ ನಾನು ಓದಿ ಏನು ಪ್ರಯೋಜನ ಅನ್ನೋದು, ಅಥವಾ ಎಕನಾಮಿಕ್ಸ್ ಓದಿ ನನಗೆ ಅದು ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ, ಹೆಂಗೆ ಅದು ನನಗೆ ಜಾಬ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗೆ ಏನು ಸರ್ ಉತ್ತರ? ಅದು ಪೊಲಿಟಿಕಲ್ ಈಗ ತಾವು ಹೇಳ್ದಂಗೆ ಎಲ್ಲ ಪ್ರೊಫೆಷನಲ್ ಎಜುಕೇಷನ್ ಇರ್ಬೋದು, ನಾನ್ ಪ್ರೊಫೆಷನಲ್ ಎಜುಕೇಷನ್ ಇರ್ಬೋದು, ಈ ಪ್ರಪಂಚ ಇವತ್ತಿನ ದಿನ ಎಲ್ಲರೂ ಬೇಕು. ಇಟ್ಸ್ ನಾಟ್ ಓನ್ಲಿ ಎ ಪ್ರೊಫೆಷನಲ್ ಎಜುಕೇಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಹೆಲ್ತಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕಂದ್ರೆ, ಅಥವಾ ನಮ್ಮ ರಾಜಕೀಯ ವ್ಯಕ್ತಿಗಳು ಇವತ್ತಿನ ದಿನ ಏನಾದರೂ ಅವರ ಒಂದು ಸರ್ವಿಸಸ್ ಕೊಡ್ಬೇಕಂತಂದ್ರೆ ಈ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆದರೂ ಗೊತ್ತಾಗಬೇಕು. ಸೊ ಅದರಿಂದ ಪೊಲಿಟಿಕಲ್ ಸೈನ್ಸ್ ಅದು ಸಮ್ ನ್ಯಾಚುರಲ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಇಟ್ಸ್ ಇಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಫಾರ್ ದಟ್. ಸೊ ಅದರಿಂದ ಎಲ್ಲ ವಿದ್ಯಾಭ್ಯಾಸ ಒಳ್ಳೆಯದೇ. ಸೊ ಮಕ್ಕಳು ಪಕ್ಕದ ಮನೆಯವನು ಇಂಜಿನಿಯರಿಂಗ್ ಸೇರ್ಕೊಂಡ ನಾನು ಸೇರ್ಕೊಂತೀನಿ ಅನ್ನೋದು ಬಿಡಬೇಕು. ವೆರಿ ಟ್ರೂ ಸರ್, ವೆರಿ ಟ್ರೂ. ಸೊ ಅದು ಯಾವ್ದು ಅವ್ರಿಗೆ ಮನಸ್ಸಿಚ್ಚಿ ಅವ್ರಿಗೆ ಏನಿದೆ ಅದನ್ನು ಓದಿದ್ರೆ ಖಂಡಿತ ಎಲ್ಲರೂ ಮೇಲೆ ಬರ್ತಾರೆ. ಪ್ರೆಷರ್ ಜಾಸ್ತಿ ಇದೆ ಸರ್ ಪೇರೆಂಟ್ಸ್, ನೀನು ಡಾಕ್ಟರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು. ಸೊ ಓವರ್ಲೋಡ್ ಆಗಲ್ವಾ ಫೀಲ್ಡ್ಗಳು ಅಂತ? ಅಬ್ಸಲ್ಯೂಟ್ಲಿ ಆಗುತ್ತೆ. ಅಲ್ಲ, ಓವರ್ಲೋಡ್ ಅಂದ್ರೆ ಸರ್ ತಾವು ಹೇಳ್ತೇನೆ ಪಿಯರ್ ಪ್ರೆಷರ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಸೊ ನಮ್ಮ ಫ್ರೆಂಡ್ಸು ಇಲ್ಲ ನಮ್ಮ ಅಣ್ಣ ಫ್ರೆಂಡ್ಸು ನಮ್ಮ ಅಕ್ಕ ಫ್ರೆಂಡ್ಸು ಅವರೆಲ್ಲ ಈಗ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಲೈಕ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗಿ ಹುಡುಗರ ಹತ್ರ ಪ್ಯಾಷನ್ ಬೇರೆ ಇರುತ್ತೆ, ಬಟ್ ಅವರು ಬೇರೆ ಫೀಲ್ಡ್ಗೆ ಹೋಗೋ ಥರ ಪೇರೆಂಟ್ಸ್ ಪುಷ್ ಮಾಡ್ಬಿಡ್ತಾರೆ. ಏನಕ್ಕೆ ಎಲ್ಲರೂ ಫಸ್ಟ್ ನೋಡೋದು ನಿನಗೆ ಎಷ್ಟು ದುಡ್ಡು ಬರುತ್ತಪ್ಪ, ನಿನ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಮುಂದೆ ಅನ್ನೋದು. ಅದು ಒಳ್ಳೆ ಆಲೋಚನೆ ಅವರು ತಾಯಿ ಮಾಡೋದು. ಬಟ್ ಇವ್ರ ಇಂಟ್ರೆಸ್ಟು ಅದಕ್ಕೆ ಅಲೈನ್ ಆದರೆ ಅದು ದೇ ವಿಲ್ ಬಿ ಸಕ್ಸಸ್ಫುಲ್ ಅನ್ನೋದು. ಓಕೆ, ಈಗ ಸರ್ PUC ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ PUC ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಮುಂದೆ ಎಜುಕೇಶನ್ ಮಾಡಕ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಅವರಿಗೆ ಉದ್ಯೋಗ ಅವಕಾಶಗಳಿದ್ದಾವ? ತುಂಬಾ ಇದೆ. ಹೌದಾ? ತುಂಬಾ ಇದೆ. ಸೊ ಒಂದು ಏನಂದ್ರೆ ಈಗ PUC ಆಗಿದೆ, ಯಾವುದೋ ಕಾರಣಕ್ಕೆ ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದಕ್ಕೆ ಈಗ BPOs ಅಂತ ಬಂದಿದೆ, BPOs KPOs ಬಂದಿದೆ. ಓಕೆನಾ? ಸೊ ಅಲ್ಲಿ ಇಮಿಡಿಯೇಟ್ ಆಪ್ಷನ್ ಸಿಗೋದೇ ಫಸ್ಟ್ ಅವ್ರಿಗೆ PUC ಆದವ್ರಿಗೆ. ಯಾಕಂದ್ರೆ ಟೆಲಿಕಾಲಿಂಗ್ ಬೇಕೇ ಬೇಕು. ಈಗ ಯಾವುದೇ ಬಿಸ್ನೆಸ್ ತಗೊಳ್ಳಿ, ಈಗ ನಾವು ಏರ್ಟೆಲ್ ತಗೊಂತೀವಿ. ಸೊ ಅವ್ರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಟೆಲಿಕಾಲರ್ಸ್ ಬೇಕೇ ಬೇಕು. ಓಕೆ, ಸೊ ಟೆಲಿಕಾಲರ್ಸು ಮತ್ತೆ ಇನ್ನು ಕಲೆಕ್ಷನ್ಸ್ ಬ್ಯಾಂಕ್ ಕಲೆಕ್ಷನ್ಸ್ ಇದು ನೋಡಿದ್ರೆ ಅವ್ರು ಎಷ್ಟೋ ಜನಕ್ಕೆ ಲೋನ್ ಕೊಟ್ಟಿರ್ತಾರೆ. ಅವ್ರಿಗೆ ಮಾಹಿತಿ ಕೊಡ್ಬೇಕಂದ್ರೂ ನಿಮ್ಗೆ ಟೆಲಿಕಾಲರ್ಸ್ ಬೇಕು, ಮೆಸೇಜ್ ಮಾಡೋರು ಬೇಕು, ಅವ್ರಿಗೆ ಕಾಲ್ ಮಾಡೋರು ಬೇಕು, ರಿಮೈಂಡ್ ಮಾಡೋರು ಬೇಕು ಅವ್ರಿಗೆ. ಸೊ ಈ ತರ ಜಾಬ್ಸ್ ತುಂಬಾನೇ ಇದೆ. ಈಗ ನಾವು ಪಿಜ್ಜಾ ಹಟ್ ಇಂದ ಹಿಡಿದು ಎಲ್ಲ ನೋಡ್ಬೋದು ನೀವು, ಎಲ್ಲ ಕಡೆ ಆಪರ್ಚುನಿಟೀಸ್ ಅನ್ನೋದು ತುಂಬಾ ಇದೆ. ಈಗ ನಮಗೇನಾಗಿದೆ ಅಂದ್ರೆ ಮುಂಚೆ ಎಲ್ಲ ನಾವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಬಹಳ ಮಾಡ್ತಾ ಇದ್ವಿ. ಈಗೂ ಅದಿದೆ. ಬಟ್ ಏನಂದ್ರೆ ಈ ಮಾರ್ಕೆಟ್ ಏನಾಗ್ಬಿಟ್ಟಿದೆ ಅಂದ್ರೆ ಜನಗಳು ತುಂಬಾ ಈ ಫೀಲ್ಡ್ ಅಲ್ಲಿ ಜಾಸ್ತಿ ಬೇಕು. ವಾಲ್ಯೂಮ್ ಹೈರಿಂಗ್ ಮಾಡಿದಾಗ ನಾವು ಇಲ್ಲಿ ಜಾಸ್ತಿ ಬೇಕು, ಅಲ್ಲಿ ಎಕ್ಸ್ಪರ್ಟ್ಸ್ ಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಏನಂದ್ರೆ ನಮ್ಗೆ ಈ ತರ ಬಿಸ್ನೆಸಸ್ ಅಲ್ಲಿ PU ಗ್ರಾಜುಯೇಟ್ಸ್ ಅಂತವ್ರು ಇಮಿಡಿಯೇಟ್ ಆಗಿ ಆಪರ್ಚುನಿಟೀಸ್ ನೋಡ್ಕೊಂಡು ಎಲ್ಲಾ ಜಾಬ್ಗಳು ಸರ್ ಸ್ಕಿಲ್ ನ ನೋಡುತ್ತಲ್ವಾ ನೀವು ಹೇಳುವಂತಹ ಈ ಅಲ್ಲ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಈಗ PU ಆದ ತಕ್ಷಣ ಜಾಬ್ಸ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ದೇ ಶುಡ್ ನಾಟ್ ಬಿ ಸ್ಯಾಟಿಸ್ಫೈಡ್ ಫಾರ್ ದ ಜಾಬ್ಸ್ ವಾಟ್ ಎವರ್ ದೇ ಆರ್ ಡೂಯಿಂಗ್. ಅಂದರೆ ಅವರು ಅದಕ್ಕೆ
ಸ್ಯಾಟಿಸ್ಫೈ ಬೇರೆ ಆಪ್ಷನ್ ಇಲ್ದಾಗ ಬೇರೆ ಮುಂದೆ ಓದ್ಲಿಕ್ಕೆ ಆಗಲ್ಲ ಅಂತ ಡಿಸೈಡ್ ಆದಾಗ ಮಾತ್ರ ಸೊ ಎಸ್ ನಾನು ಬೇಕಾದ್ರೆ ನಾನು ಜಾಬ್ ಸೇರ್ಕೊಂಡ್ಬಿಟ್ಟಾಗ್ಲಿ ನಾನು ಇಲ್ಲಿ ಅರ್ನ್ ಮಾಡ್ತೀನಿ ಅಲ್ಲಿ ಸ್ಟಡಿ ಮಾಡ್ತೀನಿ ಅನ್ನೋ ಆಪ್ಷನ್ಸ್ ಇದ್ದಾಗ ಕೂಡ ಪ್ಲಾನ್ ಮಾಡ್ಕೋಬಹುದು. ಪ್ಲಾನ್ ಮಾಡ್ಕೊಂಡು ಅಬ್ಸಲ್ಯೂಟ್ಲಿ ಪ್ಲಾನ್ ಮಾಡ್ಬೋದು. ಅಲ್ಲ, ಓದಲಿಕ್ಕೆ ಆಸಕ್ತಿ ತೋರಿಸ್ಬೇಕು. ಸುಮ್ಮನೆ ಎಲ್ಲರೂ ಓದಿದ್ರೆ ನಾನು ಓದ್ತೇನೆ ಅಂತಲ್ಲ, ಅದು ಆಸಕ್ತಿ ತೋರಿಸಿ ಅದ್ರ ಪ್ರಕಾರ ಅವರು ಮುಂದುವರೆದ್ರೆ ಖಂಡಿತ ಒಳ್ಳೇದಾಗುತ್ತೆ. ಈಗ PUCಗೆ ಆಪರ್ಚುನಿಟೀಸ್ ಇದಾವೆ ಭಾಳ, ಬಟ್ ಪ್ರೋಗ್ರೆಸ್ ಫಾರ್ ಮೇ ಬಿ ಅದು ಗ್ರೋತ್ ಆಸ್ ಅ ಲೀಡರ್, ಪ್ರಾಜೆಕ್ಟ್ ಲೀಡರ್ ಇರ್ಬೋದು, ಪ್ರೋಗ್ರಾಮ್ ಲೀಡರ್ಸ್ ಇರ್ಬೋದು, ಅವರಿಗೆ ಡಿಗ್ರಿ ಅನ್ನೋದು ಒಂದು ಬೇಕಾಗುತ್ತೆ. ಕಂಪನಿ ಕನ್ಸಿಡರ್ ಮಾಡುತ್ತೆ ಅದು ಕಂಪನಿಯ ದೃಷ್ಟಿಯಿಂದ. ಸೊ ಡಿಗ್ರಿ ಮಾಡಲೇಬೇಕಾಗುತ್ತೆ. ಮಿನಿಮಮ್ ಡಿಗ್ರಿ ಗುಡ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಆರ್ ದೆ. ಅದರಲ್ಲಿ ಅವರು ಯಾವುದಾದ್ರೂ ಒಂದು ಎನ್ರೋಲ್ ಮಾಡಿ ಜೊತೆಗೆ ಕೆಲಸ ಮಾಡ್ತಾನೆ ಅವರು ಓದಿ ಡಿಗ್ರಿ ಮಾಡ್ಕೋಬಹುದು. ಈಗ ನೋಡಿ IT ಕಂಪ್ನೀಸ್ ಅಲ್ಲಿ ನೋಡಿದ್ರೆ PUC ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಡ್ಮಿನ್ ಜಾಬ್ಸ್ ಫಾರ್ ಎಕ್ಸಾಂಪಲ್, ಈಗ ಅಡ್ಮಿನ್ ಜಾಬ್ಸ್ ಅವರೇ ಮಾಡೋದು, ಎಲ್ಲ ಮ್ಯಾನೇಜ್ಮೆಂಟ್, ಆಫೀಸ್ ಮ್ಯಾನೇಜ್ಮೆಂಟ್, ಎಂಟೈರ್ ಮ್ಯಾನೇಜ್ಮೆಂಟ್ ಇದು ತೊಗೊಳೋದು, ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಇವರೇ. ಅವ್ರದೆಲ್ಲ ಗ್ರಾಜುಯೇಷನ್ಸ್ ಎಲ್ಲ ನೋಡಿದ್ರೆ ಗ್ರಾಜುಯೇಷನ್ಸ್ ಇಲ್ಲ PUC ಮೇಲೆ. ಮತ್ತೆ ನಾನು ರೀಸೆಂಟ್ ಆಗಿ ನಮ್ಮ ಇದು ಕಲೀಗು ಲಾ ಕನ್ಸಲ್ಟೇಷನ್ ಫರ್ಮ್ ಇದೆ ಅವ್ರದ್ದು, ಅದರಲ್ಲಿ ಸೊ PUC ಗ್ರಾಜುಯೇಟ್, PUC ಆಗಿ ಹಿ ವಾಂಟ್ಸ್ ಟು ಡು ಗ್ರಾಜುಯೇಷನ್, ಅದು ಲಾನಲ್ಲೇ ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ. ಬಟ್ ಏನಾದ್ರೂ ಕೆಪಬಿಲಿಟೀಸ್ ಇಲ್ಲ, ಅವ್ರ ಹಳ್ಳಿಯಿಂದ ಬಂದು ಫ್ಯಾಮಿಲೀಸ್ ಎಲ್ಲ ಸ್ವಲ್ಪ ಡಿಪೆಂಡೆನ್ಸಿ ಇದೆ, ಅವ್ರ ಕೆಲಸ ಮಾಡಲೇಬೇಕಾ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ, ಹಿ ಈಸ್ ಪ್ರಾಕ್ಟಿಸಿಂಗ್ ಇಸ್ ಲಾ, ಅವ್ರ ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡ್ತಾ ಇದಾರೆ ಲಾಯರ್ಸ್ಗೆ ಪ್ರಾಕ್ಟಿಕಲ್ ಆಗಿ. ಬಟ್ ಹಿ ಈಸ್ ಸ್ಟಿಲ್ ಅ PUC ನೋಡಿದಾಗ. ಬಟ್ ಬ್ಯಾಕ್ಗ್ರೌಂಡ್ ಅಲ್ಲ, ಅದನ್ನ ವರ್ಕ್ಸ್ ಎಲ್ಲ ಮಾಡ್ಬೋದು. ಇಫ್ ಅಟ್ ಆಲ್ ಹಿ ವಾಂಟ್ಸ್ ಟು ಗೋ ಟು ದ ಲಾ, mean to the court of law, then you should have a degree. LLB ಇರಲೇಬೇಕು. ಅದಕ್ಕೆ ಈಗ ಸದ್ಯಕ್ಕೆ ಮಾಡ್ತಾರೆ. ಅಂದ್ರೆ ಇಟ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಕ್ಟೀಸ್ ಅಂತ ನೀವು ಹೇಳೋದು. ಬಿಹೈಂಡ್ ನೋಡೋದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಅವ್ರಿಗೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಕೆಲಸ ಮಾಡ್ತಾ ಓದಿದರೆ ಕಾನ್ಫಿಡೆನ್ಸ್ ನೋಬಡಿ ಕ್ಯಾನ್ ಬೀಟ್. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ವಾ ಸರ್ ಬಿಗ್ಗೆಸ್ಟ್ ವಿಚಾರ ಇಲ್ಲಿ? ಈಗ ಅಂದ್ರೆ ಇಲ್ಲಿ ವರ್ಕ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಈಗ ನೋಡಿ ಬೇರೆ ಡಿಗ್ರಿಗಳು ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಫಿಸಿಕಲ್ ಅಪಿಯರೆನ್ಸ್ ಇಲ್ಲ ಅಂತ ಹೇಳಿದ್ರು ಎಕ್ಸಾಮ್ ಕಟ್ಕೊಂಡು ಪಾಸ್ ಮಾಡ್ಕೊಳ್ಬಹುದು ಅಂತ ಆಪರ್ಚುನಿಟಿ ಇರುತ್ತೆ. ಬಟ್ ಇಲ್ಲಿ ನೀವು ಹೇಳ್ತಾ ಇರೋದು ಯಾವ ಥರ ಅಂತ? ಈಗ ಅವರು ಸ್ಕಿಲ್ ಜೊತೆಗೆ ಆ ಒಂದು ಸಪೋರ್ಟಿವ್ ಸ್ಕಿಲ್ ಜೊತೆಗೆ ಡೆಡಿಕೇಟೆಡ್ ಆಗಿ ಡಿಗ್ರಿ ಮಾಡಿಕೊಂಡ್ರೆ ಮಾತ್ರ ಪ್ರಪಂಚದಲ್ಲಿ ಅವರ ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಡಿಗ್ರಿ ಮಾಡೋದು ಒಳ್ಳೆಯದು, ಓಕೆ, ನನ್ನ ಭಾವನೆ. ಅದರಲ್ಲಿ ಕೂಡ ಮುಂದೆ ಒಂದ್ಸರಿ ಮುಂದೆ ಸೆಟ್ಲ್ ಆದಮೇಲೆ, ಸೊ ಇಫ್ ದ ಸ್ಕಿಲ್ ಸೆಟ್ಸ್ ಆರ್ ಲಿಟಲ್ ಓಲ್ಡರ್, ಹೌ ಬೆಸ್ಟ್ ದೇ ಕ್ಯಾನ್ ಅನ್ಲರ್ನ್ ಇಟ್ ಅಂಡ್ ರೀಲರ್ನ್ ದ ನ್ಯೂ ಸ್ಕಿಲ್ ಸೆಟ್ಸ್. ಓಕೆ, ಅದೆಲ್ಲ ಒಂಥರ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರಬೇಕು. ದೆನ್ ಓನ್ಲಿ ಹಿ ಕ್ಯಾನ್ ಸರ್ವೈವ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್. ರೈಟ್, ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದು ಕಂಪ್ಲೀಟ್ಲಿ ಉದ್ಯೋಗ ಅವಕಾಶಗಳ ಕುರಿತಂತೆ. ನೀವು ಎಷ್ಟೋ ಜನ ಈ ಕಾರ್ಯಕ್ರಮ ನೋಡ್ತಿರೋರು PUC ಮಾಡ್ಕೊಂಡಿರ್ತೀರಿ, ಮನೇಲೇ ಇರ್ತೀರಿ, ನನ್ನ ಕೈಲಿ ಆಗಲ್ವೇನೋ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಂಡಿರ್ತೀರಿ. ಡಿಗ್ರಿ ಆಗಿರುತ್ತೆ, ಡಿಗ್ರಿ ಅಂತ ಹೇಳ್ಕೊಳ್ಳೋಕ್ಕಷ್ಟೇ ಈ ರೀತಿಯ ಮನೋಭಾವ ಇರುತ್ತೆ. ಖಂಡಿತವಾಗ್ಲೂ ನೀವು ಉದ್ಯೋಗವನ್ನು ಮಾಡೋದಕ್ಕೆ ಸಾಧ್ಯ ಅಂತ ತಿಳಿಸುವಂಥ ಕಾರ್ಯಕ್ರಮ ಇದು. ಬಹಳ ಮುಖ್ಯವಾಗಿ ಎಷ್ಟೋ ಜನ ಮಾಸ್ಟರ್ಸ್ ಮಾಡ್ಕೊಂಡಿರ್ತಾರೆ ಸರ್, MBA ಮಾಡ್ಕೊಂಡಿರ್ತಾರೆ, MCA ಮಾಡ್ಕೊಂಡಿರ್ತಾರೆ, MCOM ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ತಲೆಯಲ್ಲಿ ಏನು ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಎಸ್ ಐ ಹ್ಯಾವ್ ಟು ಗೋ ಫಾರ್ ಲೆಕ್ಚರಿಂಗ್, ಈ ಥರದೇ ಮನೋಭಾವ ಇರುತ್ತೆ. ಬಟ್ ಇವತ್ತು ಪ್ರತಿಯೊಂದು ಕ್ಷೇತ್ರ ಕೂಡ ಬೂಮ್ ಆಗ್ತಾ ಇದೆ. ಆ ಕ್ಷೇತ್ರಕ್ಕೆ ನಾನು ಎಂಟರ್ ಆಗ್ಬೋದಾ, ನಾನು ಮಾಸ್ಟರ್ಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ, ನಾನು ಲೆಕ್ಚರಿಂಗ್ ಅಷ್ಟೇ ಸೀಮಿತನ? ಈ ರೀತಿಯ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು ಸರ್? ನಮ್ಮಲ್ಲಿ ನಮ್ಮ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ನಮ್ಮಲ್ಲಿ 7 UG ಪ್ರೋಗ್ರಾಮ್ಸ್ ಇದೆ. BE, ಓಕೆ, BE ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, AI/ML, ಓಕೆ, ಅಥವಾ ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅದೇ ರೀತಿ ಮಾಸ್ಟರ್ಸ್ MBA ಇದೆ. ನಮ್ಮಲ್ಲಿ ಯೂನಿವರ್ಸಿಟಿ ಕರಿಕ್ಯುಲಮ್ ಜೊತೆಗೇ ನಾವು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಅಕ್ರಾಸ್ ಆಲ್ ದ ಡಿಪಾರ್ಟ್ಮೆಂಟ್ಸಲ್ಲಿ ಇದೆ. ಆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ನಾವು ಸ್ಕಿಲ್ ಬೇಸ್ಡ್ ಟ್ರೈನಿಂಗನ್ನು ಕೊಡ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ MBA, ತಾವು ಹೇಳಿದ್ರಿ MBAದವ್ರು ಏನು ಮಾಡ್ಬೋದು ಅಂತ. MBAದವರು ಬಹುಮುಖ್ಯವಾಗಿ ಅವರು ಆಲ್ರೆಡಿ ಒಂದು ಡಿಗ್ರಿ ಮುಗಿಸಿದ್ದಾರೆ. ಅವರು ವಿತ್ ಕಾನ್ಷಿಯಸ್ನೆಸ್ ಓನ್ಲಿ ದೇ ಆರ್ ಕಮಿಂಗ್ ಟು ದ ಮಾಸ್ಟರ್ಸ್ ಪ್ರೋಗ್ರಾಮ್. ದಟ್ ಮೀನ್ಸ್ ಸೇ ದೇ ಹ್ಯಾವ್ ಪ್ಲಾನ್ಡ್ ವೆಲ್, ಬಿಕಾಸ್ ಡ್ಯೂರಿಂಗ್ ದೇರ್ ಬೇಸಿಕ್ ಬ್ಯಾಚುಲರ್ಸ್ ಡಿಗ್ರಿ ಅವ್ರೇನು ಅಂತ ಹೇಳ್ಕೊಂಡಿರಲ್ಲ. ಅವ್ರು ಯಾರೋ ಸೇರಿರ್ತಾರೆ, ಅವರು ಮಾಡ್ತಾರೆ, ಅವ್ರ ಜೊತೆಗೆ ಮಾಡಿಬಿಡ್ತಾರೆ. ಬಟ್ ಮಾಸ್ಟರ್ಸ್ ಬಂದಾಗ ದೇ ಆರ್ ಮೆಚ್ಯೂರ್ಡ್ ಎನಫ್, ಓಕೆ, ದೇ ಆರ್ ಡಿಸೈಡೆಡ್ ದೇರ್ ಕೆರಿಯರ್. ಸೊ ಆ ಒಂದು ಯೋಚನೆಯಿಂದ ಅವ್ರು ಸೇರ್ಕೊಂಡಾಗ ನಮ್ಮ ಕಾಲೇಜಿನಲ್ಲಿ
ನಮ್ಮ MBA ಡಿಪಾರ್ಟ್ಮೆಂಟ್ ಹೈಲಿ ಮೆಚೂರ್ಡ್ ಡಿಪಾರ್ಟ್ಮೆಂಟ್, ಅಲ್ಲಿ ತುಂಬ ಒಂದು ಮಕ್ಕಳಿಗೆ ಒಂದು ಕೈಂಡ್ ಆಫ್ ಸ್ಟೇಜ್ ಫಿಯರ್ ಅನ್ನೋದನ್ನು ತೆಗೆಸ್ತಾರೆ. ಅಂದರೆ ದೇ ಡೂ ಮೇಕ್ ಇಟ್ ಲಾಟ್ ಆಫ್ ಇಂಟರ್ನ್ಶಿಪ್ಸ್, ಲಾಟ್ ಆಫ್ ಟ್ರೈನಿಂಗ್ ಸೆಷನ್ಸ್. ಸೊ ದೇರ್ ಬೈ ಏನಾಗುತ್ತೆ, ಅವರು ಕಂಪನಿಗೆ ಹೋದಾಗ ದೇ ವಿಲ್ ಬಿ ವರ್ಕಿಂಗ್ ಫಾರ್ ದ ಎಂಟೈರ್ ಆರ್ಗನೈಸೇಷನ್ ಆಸ್ ಎ ಹೋಲ್. ಗುಡ್ ನಂಬರ್ ಆಫ್ ನಮ್ಮ ಸ್ಟೂಡೆಂಟ್ಸು ಸೊ ವರ್ಕಿಂಗ್ ಅಟ್ MNCs, ನಾಟ್ ಓನ್ಲಿ ಇನ್ ಇಂಡಿಯಾ ಅಟ್ ಅಬ್ರಾಡ್. ಅಂದರೆ ಅವರು ಎಜುಕೇಷನ್ ಮಾಡುವಾಗ ಅವ್ರು ಏನು ನಾವು ಫೌಂಡೇಶನ್ ಹಾಕ್ತೇವಲ್ಲ, ದ್ಯಾಟ್ ದೇ ಅಪ್ರಿಷಿಯೇಟ್. ಓಕೆ, ಸೊ ಅದಕ್ಕೆ ನಾನು ಈಗ ಇಷ್ಟೊತ್ತಿನ ನಿಮ್ಮ ಮಾತಲ್ಲಿ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಹೇಗೆ ಡಿಗ್ರಿ ಅನ್ನೋದು ಆ ಎಜುಕೇಶನ್ ಅನ್ನೋದು ಎಷ್ಟು ಮುಖ್ಯವೋ ಆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ ಅಂತ. ಸೊ ಯಾವ ಥರ ಇರುತ್ತೆ ಟ್ರೈನಿಂಗ್? ಇವತ್ತು ಎಲ್ಲರೂ ಅಂತ ನಾನು ಹೇಳಲಿಕ್ಕಿಲ್ಲ, ಬಟ್ ಸ್ಟಿಲ್ ಸ್ಟೇಜ್ ಫಿಯರ್ ಇದೆ ಸ್ಟೂಡೆಂಟ್ಸ್ ಅಲ್ಲಿ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ. ಒಂದು ಕಂಪ್ಯೂಟರ್ ಹ್ಯಾಂಡಲ್ ಮಾಡೋಕ್ಕೂ ಕೂಡ ಆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅನ್ನ ಮುಟ್ಟಕ್ಕೂ ಯೋಚನೆ ಮಾಡ್ತಾರೆ. ಇವತ್ತು ಆ ತರದ ಭಯಗಳಿದ್ದಾವೆ, ಆತಂಕಗಳಿದ್ದಾವೆ. ಮೇ ಬಿ ಈ ರೀಸನ್ಗಳು ಅವ್ರ ಜಾಬ್ ಇಂದ ವಂಚಿತರಾಗೋಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ನಿಮ್ಮಲ್ಲಿರುವಂತಹ ಟ್ರೈನಿಂಗ್ಸ್, ನಮ್ಮಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈವನ್ ವಿ ಟೇಕ್ ದ ಡಿಬೇಟ್ ಕಾಂಪಿಟೇಷನ್ ಸಿಂಪಲ್ ಆಗಿ. So they come onto the stage and discuss about their projects, discuss about their internships. They do talk with the industry experts. They do visit good number of industries. Okay, so ಆ ರೀತಿ ಮಾಡೋದ್ರಿಂದ ಅವ್ರ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ. ಸೊ ಅದು ಹೋದ ತಕ್ಷಣ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದು ಮಕ್ಕಳ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ನಾವು ನೋಡ್ಕೋಬೇಕಾಗಿದ್ದೀವಿ. ಸೊ ಅದು ಕಾನ್ಫಿಡೆನ್ಸ್ ಬಂದ್ರೆ ದೆನ್ ಡೆಫಿನೆಟ್ಲಿ ದೇ ಸರ್ವೈವ್. ಹೆಂಗ್ ಮಾನಿಟರ್ ಮಾಡ್ತೀರಾ? ಈ ಸ್ಟೂಡೆಂಟ್ ನನ್ನ ಜೊತೆ ಇದ್ದಾನೆ, ಈಸ್ ಟೇಕಿಂಗ್ ಅ ಟ್ರೈನಿಂಗ್, ಈತ ಈ ಲಾಂಗ್ ಪೀರಿಯಡ್ ಇಂದ ಇಲ್ಲಿ ನಮ್ಮ ಜೊತೆ ಇದ್ದಾನೆ, ನೀವು ಅವ್ರಿಗೆ ಟ್ರೈನ್ ಮಾಡ್ತಿರ್ತೀನಿ, ಬಟ್ ನೀವು ಹೆಂಗ್ ಮಾನಿಟರ್ ಮಾಡ್ತೀವಿ? ಎಸ್ ಹಿ ಇಸ್ 100% ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಈಗ ಫಾರ್ ಎಕ್ಸಾಂಪಲ್ ಅವನು ಒಂದು ಇಂಟರ್ನ್ಶಿಪ್ಗೆ ಹೋದಾಗ ಇಂಡಸ್ಟ್ರಿಗೆ ಹೋಗಿರ್ತಾನೆ, ಅಲ್ಲಿ ಅವ್ರ ಇಂಡಸ್ಟ್ರಿಯಲ್ಲಿ ಒಬ್ರು ಗೈಡ್ ಇರ್ತಾರೆ, ಅವರಿಂದ ನಮಗೆ ಮಾಹಿತಿ ಸಿಕ್ಕಿರುತ್ತೆ. ನಮ್ಮ ಹುಡುಗ ನಮ್ಮ ಸ್ಟೂಡೆಂಟ್, ಓಕೆ, ಹಿ ಆರ್ ಶಿ, ಹೌ ದೇ ಆಕ್ಚುಲಿ ಪರ್ಫಾರ್ಮ್. So they have a background verification already with us. So the same information supposed to be presented by the students. So we'll compare and we'll grade them. And also not only grading, ನಮ್ಮ institution ಅಲ್ಲಿ where they stand, how best they perform further, so that they can go to the ಬೆಟರ್ ಎಕ್ಸ್ಟೆಂಟ್. ಓಕೆ, ಸೊ ಆ ರೀತಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ನಾವು ಮಾಡ್ತೇವೆ. ರೈಟ್. ಸರ್, ಈಗ BA ಮಾಡಿರ್ತಾರೆ, BCom, BSc ಈ ಥರದ್ದೆಲ್ಲ ಎಜುಕೇಷನ್ ಡಿಗ್ರಿಗಳನ್ನ ಪಡ್ಕೊಂಡಿರ್ತಾರೆ. ಅವ್ರಿಗೊಂದು ಸೆಟಪ್ ಏನು ಅಂತ ಹೇಳಿದ್ರೆ, ನಮ್ಮ ಕೆಲಸ ಇಷ್ಟಕ್ಕಷ್ಟೇ ಸೀಮಿತ, ನಮ್ಮ ಸಂಬಳ 30,000 ದಾಟಲ್ಲ, ಲೈಫ್ ಇಡೀ ಇಷ್ಟಕ್ಕೆ ನಾವು ದುಡಿಬೇಕು, ಈ ಥರದೊಂದು ಮೈಂಡ್ ಸೆಟಪ್ ಇರುತ್ತೆ. ಸೊ ಏನು ಹೇಳ್ತೀರ ಇದ್ರ ಬಗ್ಗೆ? ಇವರಿಗೆ ಸ್ಕಿಲ್ಸ್ ಓರಿಯೆಂಟೆಡ್ ಎಜುಕೇಷನ್ ಎಷ್ಟರ ಮಟ್ಟಿಗೆ ರಿಕ್ವೈರ್ಮೆಂಟ್ ಇರುತ್ತೆ? ಸೊ ನೀವು ಹೇಳಿದ್ದು ಡೆಫಿನೆಟ್ಲಿ ಕರೆಕ್ಟ್. ಅದು ಏನಕ್ಕೆ ಊರಲ್ಲಿ ನಾವಿದ್ದ ಕೂಡ ನಾವು ಸ್ಟಾರ್ಟ್ ಮಾಡೋದು ಆ ಥರನೇ. ಸೊ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಬಟ್ ಏನಂದರೆ ಒಂದು ಕಮ್ಯುನಿಕೇಷನ್, ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಬೆಂಗಳೂರಲ್ಲಿದ್ದೀವಿ, ಸೊ ನಾವು ನಮ್ಮ ಊರಲ್ಲಿ ಇರ್ತೀವಿ, ಅವ್ರದ್ದು ಕಮ್ಯುನಿಕೇಷನ್ ಇರಲ್ಲ. ಅಂದರೆ ಇಲ್ಲಿ ಜಾಬ್ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ, ಸೊ ಅವ್ರು ನಮಗೆ ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ, ನಾವು ಅವ್ರ ಹತ್ರ ಮಾತಾಡಿದ್ರೆ ನನಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಆ ಮಾತುಕತೆ ಮುಂದುವರಿಸಲ್ಲ, ಅವರು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ನಾವು ಯಾವಾಗ ಊರಿಗೆ ಹೋಗ್ತೀವಿ, ಒಂದು 5 ನಿಮಿಷ ಮೀಟ್ ಮಾಡ್ತೀವಿ, ಅವ್ರು ಏನು ಅನ್ಕೊಂತಾರೆ ಅಂತ ಅವರು, ಆಯ್ತಾ, ನಾವ್ ಹಿಂಗೆ ಹೇಳಿದ್ರೆ ಅವ್ರು ಏನು ಅನ್ಕೊಂತಾರೆ ಅಂತ ನಮಗೆ ಗೊಂದಲ ಇರುತ್ತೆ. ಸೊ ಹಂಗಾಗಿ ನಾವು ಅದು ಶೇರ್ ಆಗಲ್ಲ ಇನ್ಫಾರ್ಮೇಶನ್. ಓಕೆನಾ, ಅದು ಒಂದು ಕಾರಣ ಅಂತ ಹೇಳ್ಬೋದು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ BA ಅಂತ ಹೇಳಿದ್ರೆ ನೀವು, ಸೊ BA ಅವರು ಮೇಜರ್ಲಿ ಅವ್ರೇನಂದರೆ, ಎಸ್ ನಮ್ಮ ಜಾಬ್ ಸೀಮಿತವಾಗಿರೋದೆ ಎಲ್ಲಿ ಅಂತ ಹೇಳ್ಕೊಂಡ್ರೆ, ಸೊ ಒಂದು ನಾವು ಈಗ ಮೀಡಿಯಾ ಫೀಲ್ಡಲ್ಲಿ ನೋಡ್ಬೋದು ಗ್ರೇಟ್ ಆಪರ್ಚುನಿಟಿ ಇದೆ. ಬಟ್ ಅವ್ರು ಅನ್ಕೊಳೋದು ಏನಂದರೆ, ನಾವು ಈಗ ಸ್ಟಾರ್ಟ್ ಮಾಡ್ತೀವಲ್ವಾ, ಸೊ ನಮಗೆ ಇಷ್ಟು ಬಿಟ್ಟರೆ ಜಾಸ್ತಿ ಸಿಗಲ್ಲ, ಇಷ್ಟು ಜಾಸ್ತಿ ಕೇಳಕ್ಕೆ ಹೋದ್ರೆ ನನ್ನ ಕೆಲಸನೇ ತೊಗೊಳಲ್ಲ ಅನ್ನೋ ಒಂದು ಅವ್ರಿಗೆ ಭಾವನೆ ಇದೆ. ಬಟ್ ಏನಂದರೆ, ನಾವು ಏನು ವ್ಯಾಲ್ಯೂ ಎಡಿಷನ್ ಕೊಡ್ತೀವಿ, ಈಗ ನೀವು ಹೇಳಿದ್ರೆ ಕಮ್ಯುನಿಕೇಷನ್. ಸೊ ನಾನು ಈಗ ಜಾಬ್ ಎಂಟರ್ ಹಾಕಿನ ಮುಂಚೆನೆ ಆ ಇನ್ಫಾರ್ಮೇಶನ್ ನನಗೆ ಗೊತ್ತಿದ್ದು, ಈಗ ನಮಗೆ ಮೊಬೈಲಲ್ಲೇ ನಮಗೆ ಏನು ಇನ್ಫಾರ್ಮೇಷನ್ ಬೇಕು, ಇಲ್ಲ ಟ್ರೈನಿಂಗ್ ಬೇಕು, ಆನ್ಲೈನಲ್ಲೇ ನೋಡ್ಬೋದು ನಾವು. ಓಕೆನಾ, ಸೊ ಆನ್ಲೈನಲ್ಲಿ ಜಸ್ಟ್ ಒಂದು 1000 ರೂಪೀಸ್ ಕೊಟ್ಟರೆ ನೀವು, ಸೊ 2 months ಟ್ರೈನಿಂಗ್ ಆನ್ ಕಮ್ಯುನಿಕೇಷನ್, ಅದು ಬೈ ಹೈ ಎಂಡ್ ಎಕ್ಸ್ಪರ್ಟ್ಸ್ ಆನ್ಲೈನಲ್ಲೇ. ಬಸ್ಟ್ ಬರೀ ವಿಡಿಯೋಸ್ ಅವ್ರು ನೋಡ್ಕೊಂಡ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಯಾವ ಥರ ಇಂಟ್ರೊಡಕ್ಷನ್ ಕೊಡಬೇಕು. ರೆಡಿಮೇಡ್ ವಿಡಿಯೋಸ್ ಇರುತ್ತೆ, ಅದನ್ನ ನೋಡಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವ್ರ ಕಮ್ಯುನಿಕೇಶನ್ ಎಷ್ಟೋ ಇಂಪ್ರೂವ್ ಆಗುತ್ತೆ. ಮೋಸ್ಟ್ ನಾನು ಕನ್ನಡ ಅಥವಾ ಕರ್ನಾಟಕದ ಸ್ಟೂಡೆಂಟ್ಸ್ ಅಥವಾ ಡಿಗ್ರಿ ಹೋಲ್ಡರ್ಸ್ ಅಂತ ನೋಡೋದಾದ್ರೆ, ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಸೇಮ್ ಪ್ರಾಬ್ಲಮ್, ಸೇಮ್ ಟೈಮ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸರ್, ಹಾಯ್ ಹಲೋ
ಈಗ ಒಂದು ಇಂಟರ್ವ್ಯೂಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅನ್ನೋದಾದ್ರೆ ಅಲ್ಲೇ ಯಾಕೆ ಸ್ಟಾಪ್ ಆಗುತ್ತೆ, ನನಗೆ ಇಂಗ್ಲಿಷ್ ಬರಲ್ಲ, ನಾನು ಹೆಂಗೆ ಇಂಟರ್ವ್ಯೂನ ಫೇಸ್ ಮಾಡಲಿ, ಈ ಪ್ರಶ್ನೆಗೆ ಹೇಗೆ ಅಲ್ಲ, ಅದು ಅವ್ರಿಗೆ ಗೊತ್ತಿದೆ ಅಂತ ಅಂದಮೇಲೆ ಅವರು ಅದು ಒಂದು ಮುಂದಾಲೋಚನೆ ಮಾಡಿಬಿಟ್ಟು ಒಂದು ಈ ತರ ಕೋರ್ಸ್ ಅನ್ನು ತಗೋಬೇಕು. ಈಗ ಆನ್ಲೈನ್ ಅಲ್ಲಿ ಎಲ್ಲ ಕೋರ್ಸಸ್ ಇದಾವೆ, ಸೊ ಅದನ್ನ ತಗೊಂಡ್ರೆ ಅವರು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ಸ್ ಅದು ತುಂಬಾ ಬರುತ್ತೆ ಅಲ್ಲ. ಓಕೆನಾ, ಅದು ಈಗ ನಾವು ಈಗ ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲ ನಾವು ನಮ್ಮ ಹಳ್ಳಿಯಲ್ಲಿ ಇದ್ದೀವಿ, ಇಲ್ಲ ನಮ್ಮ ತಾಲೂಕಲ್ಲಿದ್ದೀವಿ, ಡಿಸ್ಟ್ರಿಕ್ಟ್ ಇದ್ದಲ್ಲಿ ಅದು ಹೋಗೋಯ್ತು ಆಗಲೇ ಇಲ್ಲ. ಎಲ್ಲ ಕಡೆ ಪರ್ಫೆಕ್ಟ್ ಅಂದಂಗೆ ಮುಖಂದವ್ರೆ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಸೊ ಅವರು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಯಾವ್ದು PUC ಆದಮೇಲೆ ಡಿಗ್ರಿ ಆದಮೇಲೆ ಮಾಸ್ಟರ್ಸ್ ಡಿಗ್ರಿ ಆದಮೇಲೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆ, ಸೊ ಅದು ಅಳವಡಿಸ್ಕೋಬೇಕು. ಓಕೆ, ಸೊ ಡೈರೆಕ್ಟ್ ಆಗಿ ನನಗೆ ಯಾರೋ ಇಂಗ್ಲೀಷ್ ಓದಿದ್ದನ್ನು ತಗೊಂಡೋಗಿ ಇಮಿಡಿಯೇಟ್ಲಿ ಅವರು ಇಂಟರ್ವ್ಯೂ ಪಾಸ್ ಮಾಡ್ತಾರೆ ಅಂದ್ರೆ ತಪ್ಪಾಗುತ್ತೆ. ಸೊ ಅವರು ತಿಳ್ಕೋಬೇಕು. ಸೊ 2 months ಅಂತ ನೀವು ಪ್ಲಾನ್ ಮಾಡಿದಿರಿ ಅನ್ನೋದ್ರ ಅರ್ಥ ದಟ್ ಇಟ್ ಇಸ್ ಅ ಬಿಗ್ಗೆಸ್ಟ್ ಅಂದ್ರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಗೋಲ್ಡನ್ ಪೀರಿಯಡ್. ಅದೊಂದು ಮಾಡಿದ್ರೆ ಅವ್ರಿಗೆ ಅವ್ರ ಆಲೋಚನೆ ಏನೇನಿದೆ ಅದನ್ನ ನೀಟಾಗಿ ಕಮ್ಯುನಿಕೇಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಯಾರೇ ಇಂಟರ್ವ್ಯೂ ಮಾಡಲಿ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತು, ಐ ಮೀನ್ ದೀಸ್ ಗೈಸ್ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಅಂತ. ಓಕೆ, ನಾವು ಈ ಊರಿಂದ ಬರ್ತಾ ಇದ್ದೀನಿ ಅಂತ ಗೊತ್ತಾದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಅಷ್ಟು ಇಟ್ಕೊಳಲ್ಲ, ಕಡಿಮೆ ಇರುತ್ತೆ. ನಾವು ಹೈರಿಂಗ್ ಮ್ಯಾನೇಜರ್ಸ್ ಆದಾಗ ನಾವು ಅಷ್ಟೇ ನೋಡ್ತೀವಿ, ಯಾರೇ ಈ ಊರಿಂದ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದ್ರೆ ಅವ್ರ ಕಂಟೆಂಟ್ ಏನಿದೆ ಅಂತ ಮೇಜರ್ ನೋಡ್ತೀವಿ. ಈ ಕಮ್ಯುನಿಕೇಶನ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು, ಪ್ರಾಸೆಸ್ ಅಲ್ಲಿ ಆಗ್ಬಿಡುತ್ತೆ. ಇದಕ್ಕೆ ಫಸ್ಟ್ 3 months ಇಸ್ ಅ ಪ್ರೊಬೇಷನ್ ಪೀರಿಯಡ್. ಅವ್ರಿಗೆ ನಾವು ಹೈ ಎಂಡ್ ಜಾಬ್ಸ್ ಕೊಡಲ್ಲ ಆ ಟೈಮಲ್ಲಿ. ಈಗ ಹೈ ರೆಸ್ಪಾನ್ಸಿಬಿಲಿಟಿ ಜಾಬ್ಸ್ ಇಲ್ಲ ಹೈ ಅಕೌಂಟಬಲ್ ಜಾಬ್ಸ್ ನಾವು ಕೊಡಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆ ಟ್ರೈನಿಂಗ್ ಪೀರಿಯಡ್ ಸಿಗುತ್ತೆ. ಬಟ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಕ್ಕೆ ಅವರು ಈ ಆನ್ಲೈನ್ ವಿಡಿಯೋಸ್ ನೋಡ್ಕೊಂಡ್ರೆ ಸಾಕು. ಯೂಟ್ಯೂಬಲ್ಲಿ ತುಂಬಾ ಫ್ರೀ ವಿಡಿಯೋಸ್ ಕೂಡ ಇದೆ, ಆಯ್ತಾ. ಅವ್ರು ಅದನ್ನ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ, ಅದನ್ನೇ ನೋಡ್ಬಿಟ್ಟು ಅದೇ ರಿಪೀಟ್ ಮಾಡಿದ್ರೆ ಸಾಕು, ದೇ ವಿಲ್ ಇಂಪ್ರೂವ್ ಅ ಲಾಟ್. ಒಂಚೂರು ಹಿಂದಕ್ಕೆ ಹೋಗ್ತೀನಿ ಸರ್. ಇಂಟರ್ವ್ಯೂಗೂ ಬಿಫೋರ್ ಒಂದು ರೆಸ್ಯೂಮೆ ನೋಡಿದಾಗಲೇ ಆತನ ವ್ಯಕ್ತಿತ್ವ ಗೊತ್ತಾಗಬೇಕು, ಆತನ ಕ್ವಾಲಿಟೀಸ್ ಗೊತ್ತಾಗಬೇಕು, ಒಂದು ಸ್ಕಿಲ್ ಗೊತ್ತಾಗಬೇಕು. ಒಂದು ರೆಸ್ಯೂಮ್ ರೆಡಿ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಗೂಗಲ್ ಸರ್ಚ್ಗಳನ್ನು ಮಾಡೋ ನಾವು ಸ್ಟೂಡೆಂಟ್ಸ್ ನೋಡ್ತೀವಿ. ಆ ಬಗ್ಗೆನೂ ನೀವೇನಾದರೂ ಟ್ರೈನ್ ಮಾಡ್ತೀರಾ? ಎಸ್, ನೀವೊಂದು ರೆಸ್ಯೂಮೆ ಅಥವಾ ಬಯೋಡಾಟಾ ನೀವು ಕೊಡಬೇಕಾದ್ರೆ ಈ ಥರ ವಿಷಯಗಳು ಆ ರೆಸ್ಯೂಮೇಲಿ ಇರಬೇಕು, ಅಥವಾ ನೀವು ಈ ಥರ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೋಬೇಕು, ಈ ಥರದ್ದು ಏನಾದರೂ ಟ್ರೈನಿಂಗ್ಸ್ ಇರುತ್ತಾ ನಿಮ್ಮಲ್ಲಿ ಹೇಗೆ? ಎಸ್ ಮ್ಯಾಮ್. ಅಂದರೆ ಏನಂದರೆ ಈಗ ಅವರು ಈ ಊರಲ್ಲಿದ್ದೀನಿ ನಾನು, ನನಗೆ ಇಂಟರ್ವ್ಯೂಸ್ ಬಂದಿದೆ, ನನಗೆ ರೆಸ್ಯೂಮೇಸ್ ಎಲ್ಲ ಕಳಿಸ್ಬೇಕು, ನಾನು ನೋಡ್ತಾ ಇದ್ದೀನಿ ಜಾಬ್ ಬೋರ್ಡ್ಸಲ್ಲಿ ಜಾಬ್ಸ್ ಎಲ್ಲ ಇದೆ. ನಾನೀಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಎಕ್ಸ್ಟ್ರೀಮ್ ಬೇಸಿಕ್ ಡೇಟಾ ಹಾಕ್ಬಿಡ್ತಾರೆ, ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಯಾರು ಶಾರ್ಟ್ ಲಿಸ್ಟ್ ಮಾಡಲ್ಲ ರೆಸ್ಯೂಮ್ಸ್. ಸೊ ಇವ್ರು ಏನಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಬರೀಬೇಕು. ಓಕೆ, ನಾನು ಗ್ರಾಜುಯೇಷನ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಏನಿಲ್ಲ ಅಂತ ಹೇಳೋ ಬದಲು ನಾನು ಇಂಟರ್ನ್ಶಿಪ್ ಮಾಡಿದ್ದೀನಲ್ಲ ಅದ್ರದ್ದು ಎಕ್ಸ್ಪೀರಿಯನ್ಸ್ ಬರೀತೀನಿ, ನನ್ನ ಅನುಭವಗಳು ಏನಾಯ್ತು, ನಾನು ಯಾರ ಹತ್ರ ಇಂಟ್ರಾಕ್ಟ್ ಮಾಡಿದೆ, ಅಲ್ಲಿ ಏನು ಕಲಿತೆ ನಾನು, ಅದ್ರ ಬಗ್ಗೆ ಅವ್ರ ಡೀಟೇಲ್ ಡಿಸ್ಕ್ರಿಪ್ಷನ್ ಬರೆದ್ರೆ ಅದೇ ಸಾಕು. ಸೂಪರ್ ಸೂಪರ್, ರೈಟ್ ಸರ್, ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಒಂದು PUC ಆಗಿರಲಿ, ಡಿಗ್ರಿ ಆಗಿರಲಿ, ಖಂಡಿತವಾಗ್ಲೂ ನೀವು ಉದ್ಯೋಗ ಅವಕಾಶವನ್ನು ಹೇಗೆಲ್ಲ ಪಡ್ಕೊಳ್ಬಹುದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ಪೋಸ್ಟ್ ಗ್ರಾಜ್ಯುಯೇಷನ್ ಇರ್ಬೋದು, ಬೇರೆ ಬೇರೆ ಡಿಗ್ರಿಗಳನ್ನು ಮಾಡಿಕೊಂಡಾಗ ಬೇರೆ ಬೇರೆ ಆಪರ್ಚುನಿಟೀಸ್ ಏನಿರುತ್ತೆ, ಹಾಗೆಯೇ ಈ ಸಂಸ್ಥೆಯಲ್ಲಿ ಯಾವ ರೀತಿಯ ಟ್ರೈನಿಂಗನ್ನು ಕೊಡ್ತಾರೆ, ಹೇಗೆ ಮಾನಿಟ್ರ್ ಮಾಡ್ತಾರೆ, 100% ಒಬ್ಬ ಸ್ಟೂಡೆಂಟ್ ಸ್ಕಿಲ್ ಓರಿಯೆಂಟೆಡ್ ವ್ಯಕ್ತಿ ಆಗೋದು ಹೇಗೆ. ಉದ್ಯೋಗ ಅವಕಾಶ ಅಂತ ಹೇಳಿದ್ರೆ ಒಂದು ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಆದಮೇಲೆ ಒಂದ್ಸತಿ ಉದ್ಯೋಗ ತಗೊಳ್ಳೋದು, ಅದನ್ನೇ ಲೈಫ್ ಟೈಮ್ ಮಾಡೋದು ಅಂತ ಕೂಡ ಅರ್ಥ ಅಲ್ಲ. ಒಂದೇನೋ ಒಂದು ಬಿಗ್ ಆಪರ್ಚುನಿಟಿ ಬಂತು ಅಂದಾಗ ಜಾಬನ್ನು ಚೇಂಜ್ ಮಾಡಿ ನಮ್ಮ ಸ್ಯಾಲ್ರಿ ಇರ್ಬೋದು ಅಥವಾ ಬದುಕಿನ ಶೈಲಿಯನ್ನು ಖಂಡಿತ ಬದಲು ಮಾಡ್ಕೋಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸರಿ, ಒಂದು ಜಾಬ್ ಮಾಡ್ತಿರ್ತಾರೆ, ಏನೋ ದೊಡ್ಡ ಆಪರ್ಚುನಿಟಿ, ಅದಕ್ಕೆ ಸ್ವಿಚ್ ಆಗ್ಬೇಕಾ ಬೇಡವಾ ಕನ್ಫ್ಯೂಷನ್. ಏನಾದ್ರೂ ಕಡೆಗೆ ಸ್ವಿಚ್ ಆಗ್ಬಿಟ್ರೆ ಏನಾದ್ರು ಇದ್ದಿದ್ನೂ ಕಳ್ಕೊಂಡ್ಬಿಟ್ನೆ ಅನ್ನೋ ಆ ಕನ್ಫ್ಯೂಷನ್ ಸಹಜವಾಗಿರ್ತಾರೆ. ಸೊ ಶಿಫ್ಟಿಂಗ್ ದ ಜಾಬ್ ಹೆಂಗೆ ಸರ್? ಇದು ಈಗ ನಾರ್ಮಲಿ ಇಂಥ ಒಂದು ಕ್ವಶನ್ ಬರೋದು ಹೆಣ್ಮಕ್ಳಿಗೆ. ಹೌದೌದು. ಅದು ಮದುವೆ ಆದಮೇಲೆ ಮಕ್ಕಳ ಟೈಮಲ್ಲಿ ರಜೆ ತೊಗೊಂಡಿರ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಪ್ರೈವೇಟ್ ಸೆಕ್ಟರ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಬಿಕಾಸ್ ದೇ ಹ್ಯಾವ್ ಟು ಅಪ್ಗ್ರೇಡ್. ಸೊ ಅವ್ರ ಸ್ಕಿಲ್ ಸೆಟ್ಸ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಮೇ ಬಿ ಮೆಟರ್ನಿಟಿ ಲೀವ್ ಅಂತ ತೊಗೊಂಡಾಗ ಆಲ್ಮೋಸ್ಟ್ 1 year ಅಲ್ವಾ. ಸೊ 1 year ತೊಗೊಂಡಾಗ, so after 1 year if they're coming back to the office, it is not that easy to cope up with the existing technology. ಸೊ ಅವರು ಮಗು ಜೊತೆಗೆ ಟೆಕ್ನಾಲಜಿನ ಕಲ್ಕೊಂಡ್ಬಿಟ್ಟು ಮಾಡುವಂಥ ಕೆಲಸ ಇದೆಯಲ್ಲ, ಅದು ನಾಟ್ ದಟ್ ಈಸಿ. ಸೊ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ. ಈಗ ಗೇಟ್ ಅಂತ ಒಂದು ಎಕ್ಸಾಮ್ ಇದೆ ಪರ್ಟಿಕ್ಯುಲರ್ಲಿ ಇಂಜಿನಿಯರ್ಸ್ಗೆ, ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಟ್ರೈನ್ ಇದಕ್ಕೆ. ಸೊ ಅವರು ಗೇಟಲ್ಲಿ ಇಫ್ ದೆ ಕ್ವಾಲಿಫೈ ಅಟ್ ನ್ಯಾಷನಲ್ ಲೆವೆಲ್, ಈ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ, PSUs. ಸೊ PSUs they can be part of it, like IOCL, MRPL, ಬೆಲ್, BHEL, ಅಲ್ಲೆಲ್ಲ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ಓಕೆ, ಅದು ಗೌರ್ಮೆಂಟ್ ಜಾಬ್. ಓಕೆ, ಮೋಸ್ಟ್
ಕ್ವೈಟ್ ಮೀನ್ ನಾನೇನು ಯಾವುದೇ ಜಾಬ್ ಈಸಿ ಅಂತ ಹೇಳಲ್ಲ, ಕಂಫರ್ಟ್ ಅಂತ ಹೇಳಲ್ಲ, ಬಟ್ ದ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅಟ್ ದೀಸ್ PSUs ಆರ್ ಕ್ವೈಟ್ ಕಂಫರ್ಟಬಲ್ ಫಾರ್ ದ ಲೇಡಿ ಕ್ಯಾಂಡಿಡೇಟ್ಸ್. ಸೊ ಅದೊಂದು ನೋಡ್ಕೊಂಡ್ಬಿಟ್ಟು ಐ ಥಿಂಕ್ ದೇ ಕ್ಯಾನ್ ಸ್ವಿಚ್ ಓವರ್. ಆ ಒಂದು ಸ್ವಿಚ್ ಓವರ್ ಮಾಡಿದಾಗ ಐ ಥಿಂಕ್ ಫ್ಯಾಮಿಲಿ ಇಸ್ ಆಲ್ಸೋ ಕ್ವೈಟ್ ಕಂಫರ್ಟಬಲ್, ದೇರ್ ಪ್ರೊಫೆಷನಲ್ ಲೈಫ್ ಇಸ್ ಆಲ್ಸೋ ಕ್ವೈಟ್ ಕಂಫರ್ಟಬಲ್. ಈಗ ಕೆಲವೊಮ್ಮೆ ಹೇಗಾಗುತ್ತೆ ಗೊತ್ತಾ ಸರ್, 1 ನಿಮಿಷ ಇವತ್ತು ಸ್ಪೀಡ್ ಹೆಂಗಿದೆ ಅಂದರೆ 1 ನಿಮಿಷ ನಾನು ನಿಂತು ಸಂಬಡಿ ವಿಲ್ ಪಾಸ್ ಲೈಕ್ ದಿಸ್, ಹಂಗಿದ್ದಾಗ ಒಂದು 6 ತಿಂಗಳು 1 ವರ್ಷ ಅವರು ಹೋಲ್ಡಲ್ಲಿದ್ದಾಗ ಸ್ಕಿಲ್ ಆಲ್ಮೋಸ್ಟ್ ಡ್ರಾಪ್ ಆಗಿದೆ ಅಂತಲೇ ಆ ವ್ಯಕ್ತಿ ಅನ್ಕೋತಾರೆ. ಸೊ ಈಗ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಅಂಥವ್ರು ಬಂದಾಗ ಅವರ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೇಗೆ? ನಮ್ಮಲ್ಲಿ ಮೆಟರ್ನಿಟಿ ಲೀವ್ ಅಂತ ಕೊಡ್ತೇವೆ, 1 ವರ್ಷ ಕೊಡ್ತೇವೆ. ಆಲ್ ದ ಫ್ಯಾಕಲ್ಟೀಸ್, ಲೇಡಿ ಫ್ಯಾಕಲ್ಟೀಸ್ ಅಂಡ್ ಪೆಟರ್ನಿಟಿ ಲೀವ್ ಆಲ್ಸೋ ಕೊಡ್ತೇವೆ. ಓಕೆ, ಸೊ ಮೆಟರ್ನಿಟಿ ಲೀವ್ 1 ಇಯರ್ ಕೊಟ್ಟ ವಿತ್ ಸ್ಯಾಲರಿ. ಓಕೆ, ಸೊ ಕೊಟ್ಟಾಗ ವಾಪಸ್ ಬಂದಾಗ ಅದು ಸಬ್ಜೆಕ್ಟ್ಸ್, ಇಫ್ ದ ಸ್ಕೀಮ್ ಈಸ್ ಡಿಫರೆಂಟ್, ದೇ ಹ್ಯಾವ್ ಟು ಅಪ್ಗ್ರೇಡ್, they have to go to the training, they have to go to the faculty development programs. Faculty development program ಗೆ ಹೋಗಿ ಅವ್ರ skill upgrade ಮಾಡಿಕೊಂಡು then they can start working. So good number of faculties are using, they are taking this particular facility. ಈ ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳಿದ್ರೆ ಸರ್ ವಿದಿನ್ ಏಜ್, ಅದೊಂದು ಏಜ್ ಲೈನ್ ಅವ್ರು ಹಾಕಿರ್ತಾರೆ, ಈ ವರ್ಷದೊಳಗಿನವರು ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ. ಆ ವಿದಿನ್ ದಟ್ ಏಜ್ ಹೇಗೆ ಸರ್, ಅದು ಹೇಗೆ ಫೋಕಸ್ ಮಾಡಬೇಕಾಗುತ್ತೆ? ಹೌದು, ಅದು ನಾರ್ಮಲಿ ಐ ಥಿಂಕ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ವಿತಿನ್ 30 ಇಯರ್ಸ್, ಹೌದಾ? ಸೊ ವಿತಿನ್ 30 ಇಯರ್ಸ್ ಮೋಸ್ಟ್ ಆಫ್ ದ ಇಂಜಿನಿಯರ್ಸ್, ನಾನು ಇಂಜಿನಿಯರ್ಸ್ ಬಗ್ಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಅವರು ದೇ ಹ್ಯಾವ್ ಸಪೋಸ್ ಟು ಬಿ ಇನ್ ದ ಗೌರ್ಮೆಂಟ್ ಸೆಕ್ಟರ್. ಅಥವಾ ಇದು UPSC ಬಂದಾಗ ಇನ್ನು ಪ್ಲಸ್ 5 ಇಯರ್ಸ್, ಓಕೆ, ಏನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನಿದೆಯೋ, ಸೊ ಅದು ಅಡ್ವಾಂಟೇಜ್ ತೊಗೋಬೋದು. ಬಟ್ ಈ ಗೌರ್ಮೆಂಟ್ ಸೆಕ್ಟರಲ್ಲಿ ವೆನ್ ದೇ ನೋ ದ ಏಜ್ ಲಿಮಿಟ್, ದೇ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದೆಮ್. ಅಂದರೆ ಮೊದಲೇ ಪ್ರಿಪೇರ್, ಅಂದರೆ ಡಿಗ್ರಿ ಫೈನಲ್ ಇಯರ್ ಅಥವಾ ಪ್ರೀ ಫೈನಲ್ ಇಯರ್ ಇದ್ದಾಗನೇ ಪ್ರಿಪೇರ್ ಆಗಬೇಕು. Okay, so it is not that after the degree they can go to the some private sector and then come back and prepare. ಅಲ್ಲಿ ಟೈಮ್ ಸಿಗಲ್ಲ, ನಂಬರ್ ಆಫ್ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ. ಸೊ ಲೆಟ್ ದೆಮ್ ಪ್ರಿಪೇರ್ ವೆಲ್ ಅಟ್ ದ ಟೈಮ್ ಆಫ್ ಡಿಗ್ರಿ ಓನ್ಲಿ. ಅದು ಅವಕಾಶ ಇರುತ್ತೆ. ಓಕೆ, ಜೊತೆಗೆ ಅಂದರೆ ಕಲಿತಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗ್ಬೋದು. ಐ ಥಿಂಕ್ ಸ್ಟೂಡೆಂಟ್ಸ್ ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ಪರ್ಟಿಕ್ಯುಲರ್ ಪಾಸಿಬಿಲಿಟಿ. ಇದೇ 40 ವರ್ಷ ಹಿಂದಕ್ಕೆ ಹೋಗೋದಾದ್ರೆ IT ಅಂದರೆ ಆ ಮಟ್ಟಿಗೆ ಇರಲಿಲ್ಲ. ಇವಾಗ ನಾವು ಲಾಸ್ಟ್ ಒಂದು 10-15 ಇಯರ್ಸ್ ನೋಡಿದ್ರೆ ಬೂಮ್ ಆಗ್ತಾ ಇದೆ. ಸೊ ಸಹಜವಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಕ್ಷೇತ್ರದಲ್ಲಿರುವ ನಾನು IT ಕೆಲಸ ಮಾಡ್ಬೋದಾ, ನನ್ನ ಕೈಲಿ ಸಾಧ್ಯನಾ, ಈ ಥರದ ಪ್ರಶ್ನೆಗಳಿರ್ತವೆ. ಏನು ಹೇಳ್ತೀರಿ ಸರ್, ಸಾಧ್ಯನಾ? ಅಬ್ಸಲ್ಯೂಟ್ಲಿ ಸಾಧ್ಯ ಇದೆ. ಸೊ ಈಗ ಹ್ಯೂಮನ್ ರಿಸೋರ್ಸಲ್ಲಿ ನೋಡೋದಾದರೆ, ಸೊ ನಾವು BA ಸ್ಟೂಡೆಂಟ್ಸು ನೋಡ್ತೀವಿ, BCom ಸ್ಟೂಡೆಂಟ್ಸ್ ನೋಡ್ತೀವಿ, BSc ಸ್ಟೂಡೆಂಟ್ಸ್ ನೋಡ್ತೀವಿ, BE ಮಾಡಿದವರು ಕೂಡ ಸ್ಟೂಡೆಂಟ್ಸ್ ನೋಡ್ತೀವಿ ನಾವು. ಏನಕ್ಕೆ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಮತ್ತು ರಿಸೆಷನ್ ಬಂತು ಸ್ವಲ್ಪ. ಸೊ ಸ್ವಲ್ಪ ಫ್ರೆಷರ್ಸ್ನ ತೊಗೊಳೋದು ಸ್ಟಾಪ್ ಮಾಡಿಬಿಟ್ರು ತುಂಬ ಕಂಪ್ನೀಸು. ಅವಾಗೇನಾಯಿತು ಅಂದರೆ ಈವನ್ BE ಮಾಡಿದ್ರು ಕೂಡ ಹ್ಯೂಮನ್ ರಿಸೋರ್ಸ್ಗೆಲ್ಲ ಈಸಿಯಾಗಿ ಎಂಟರ್ ಆದರು. ಸೇಲ್ಸ್ ಈಸ್ ಒನ್ ಪಾರ್ಟ್, ಈಸಿಯಾಗಿ ಎಂಟರ್ ಆಗ್ಬೋದು BA, BCom, BSc ಮಾಡಿದವರು. ಮತ್ತು BA ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಕಂಟೆಂಟ್ ರೈಟಿಂಗ್ ಅಂತ ಬರುತ್ತೆ, ಸೊ ಟೆಕ್ನಿಕಲ್ ರೈಟಿಂಗ್ ಅಂತ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ಮೀಡಿಯಾ, ಕಮ್ಯುನಿಕೇಷನ್, ಬಿಸ್ನೆಸ್, ಈಗ ನೀವು ಸೇಲ್ಸಲ್ಲೂ ಹೋಗ್ಬೋದು, ಇವರು ಇಲ್ಲ ಅಂತ ಹೇಳಲ್ಲ. ಬಟ್ ಕಂಟೆಂಟ್ ರೈಟಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ ಡೆಫಿನೆಟ್ಲಿ ವಿಚ್ ದೇ ಕ್ಯಾನ್ ಟೇಕ್ ಇಟ್ ಅಪ್. ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ, ಸೊ ಅದ್ರ ಪ್ರಾಡಕ್ಟ್ ಲಾಂಚ್ವರೆಗೂ, ಅಂದರೆ ಆ ಪ್ರಾಡಕ್ಟ್ ಯಾವ ಥರ ಫಂಕ್ಷನ್ ಆಗುತ್ತೆ ಅನ್ನೋದನ್ನು ಇವರು ರೈಟ್ ಮಾಡ್ತಾರೆ. ಅದೇ ಕಂಟೆಂಟು ಅಕ್ರಾಸ್ ದ ಪ್ರಾಡಕ್ಟ್ ಹೋಗುತ್ತೆ. ಈ ಪ್ರಾಡಕ್ಟ್ ಲೇಬಲಿಂದ ಹಿಡಿದು ಪ್ರಾಡಕ್ಟ್ ಯಾವ ಥರ ಫಂಕ್ಷನ್ ಆಗುತ್ತೆ ಅಂತ, ನಾವು ಯಾವುದೇ ಮೆಡಿಸಿನಿಂದ ಹಿಡಿದು ಯಾವುದೇ ಸಾಫ್ಟ್ವೇರ್ ಪ್ರಾಡಕ್ಟ್ ತಗೊಳ್ಳಿ, ಯಾವ ಥರ ನಾವು ಯೂಸ್ ಮಾಡಬೇಕು ಅಂತ ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಇವರೇ ಬರೆಯೋದು. ಮತ್ತೆ ಇನ್ನೊಂದು ಡಿಸೈನ್ ಇಸ್ ಒನ್ ಫೀಲ್ಡ್ ವಿಚ್ ದೀಸ್ BA ಗೈಸ್ ಕ್ಯಾನ್ ಮೂವ್ ಇನ್. ಸೊ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್ ಅಂತ ಬರುತ್ತೆ ಸೊ ಸಾಫ್ಟ್ವೇರಲ್ಲಿ. ಸೊ ಇದು ಡಿಸೈನ್ ಈಸ್ ಆಲ್ಸೋ ಸಮಥಿಂಗ್ ವಿಚ್ BA ಗೈಸ್ ಕ್ಯಾನ್ ಟೇಕ್ ಇಟ್ ಅಪ್. ಕನ್ನಡಿಗರಿಗೆ, ಪಕ್ಕಾ ಕನ್ನಡಿಗರಿಗೆ ಆಫ್ಕೋರ್ಸ್ ಇದು ಈ ಥರ. ಈಗ HR ಒಂದು ಹ್ಯೂಮನ್ ರಿಸೋರ್ಸ್ ಒಂದು ಹೇಳಿದೆ, ಸೊ ಕಂಟೆಂಟ್ ರೈಟಿಂಗ್ ಒಂದು ಹೇಳಿದೆ, ಇನ್ನೊಂದು ಡಿಸೈನ್. ಸೊ ಈ 3 ಫೀಲ್ಡ್ ಏನಿದೆಲ್ಲ ಪಕ್ಕಾ ತಗೋಬೋದು, ಪ್ರೊವೈಡೆಡ್ ದೇ ಹ್ಯಾವ್ ಇಂಟ್ರೆಸ್ಟ್. ಒಂದು 3 months ಕೋರ್ಸ್ ಇರುತ್ತೆ, ಅದು ಮಾಡಿಕೊಂಡ್ರೆ IT-ಯಲ್ಲಿ ಪಕ್ಕಾ ಎಂಟರ್ ಆಗ್ಬೋದು. ಕನ್ನಡ ಲ್ಯಾಂಗ್ವೇಜ್ ಈಗ ಸಾಫ್ಟ್ವೇರ್ ಬರ್ತಾ ಇದೆ ತಾವು ಹೇಳಿದಾಗೆ. ಸೊ ಕನ್ನಡದಲ್ಲಿ ಅವರು ತುಂಬ ಎಕ್ಸ್ಪರ್ಟೀಸ್ ಇರಬೇಕು. ಸೊ ದೆನ್ ಡೆಫಿನೆಟ್ಲಿ ದೇ ಕ್ಯಾನ್ ಬಿ ಎ ಪಾರ್ಟ್ ಆಫ್ IT. ಯಾವುದೇ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಬಂದರೂ ಕೂಡ ಅದು ಸ್ವಲ್ಪ ಕನ್ನಡೀಕರಣ ಆಗಿದ್ರೆ ಮೇ ಬಿ
ಎಲ್ಲರನ್ನ ತಲುಪಬಹುದು. ಹೌದು, ಹೌದು. ದ ರೋಲ್, ಆ ಕಂಟೆಂಟ್ ರೈಟರ್ ರೋಲ್ ಬಗ್ಗೆ ಹೇಳಿ ಸರ್. ಮ್ಯಾಮ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಆಸ್ಟ್ರಾಲಜಿ ಗೊತ್ತಲ್ವಾ, ಎಲ್ಲರೂ ಅವ್ರ ರಾಶಿ ಅದು ಇದು ನೋಡ್ಕೊಂತಾರೆ ಎವ್ರಿ ಡೇ, ಆಯ್ತಾ? ಅದ್ರ ಕಂಟೆಂಟ್ ಈಗ ನಾವು ಆಪ್ಸ್ ಅಲ್ಲಿ ನೋಡಿದಾಗ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀವಿ ತಾನೆ. ಈಗ ನಾವು ಕನ್ನಡದಲ್ಲಿ ಓದ್ಬೇಕಂದ್ರೆ ನಾನು ಕನ್ನಡದಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ. ಸೊ ಆ ಕನ್ನಡದ ಕಂಟೆಂಟ್ ಯಾರು ಬರ್ದಿರ್ತಾರೆ ಅಂದ್ರೆ ಕಂಟೆಂಟ್ ರೈಟರ್. ಸೂಪರ್ ಸೂಪರ್, ಅಲ್ಟಿಮೇಟ್. ಇದೊಂದು ಎಕ್ಸಾಂಪಲ್. ಸೂಪರ್ ಸರ್, ನೀವು ಹೇಳಿ. ಐ ಟಿ ಅಲ್ಲಿ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಗೊತ್ತಿರಲೇಬೇಕು, ಯಾವುದೇ ಫೀಲ್ಡ್ ಇರಲಿ ಅಥವಾ ಯಾವುದೇ ಇಂಡಸ್ಟ್ರಿ ಇರಲಿ. ಓಕೆ, ಸೊ ಕನ್ನಡನೇ ಮೇಜರ್ ಇಲ್ಲಿ. ಕನ್ನಡ ಇಲ್ಲಾಂದ್ರೆ ಇಲ್ಲ. ಓಕೆ, ನಮ್ಮಲ್ಲಿ ಬಟ್ ಈಗ ಹಂಗಿಲ್ಲ ಸರ್. ಕೆಲವೊಂದು ಮನಸ್ಥಿತಿಗಳು ಹೆಂಗಿದ್ರೆ, ಇಂಗ್ಲಿಷ್ ಇದ್ರೇನೆ ಜಾಬ್ ಸಿಗುತ್ತೇನೋ, ಇಂಗ್ಲಿಷ್ ಮಾತಾಡಿದ್ರೇನೆ ಜಾಬ್ ಸಿಗುತ್ತೇನೋ, ಕನ್ನಡ ಮಾತಾಡೋಕೆ ಜಾಬೇ ಇಲ್ವೇನೋ, ಈ ತರದ್ದು ಇದೆಯಲ್ಲ ಸರ್. ಅಲ್ಲ, ಈಗ UGC ಅವರು ಅಥವಾ AICTE ಆಗಲಿ ಅಥವಾ ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರು ಕನ್ನಡದಲ್ಲಿ ಡಿಗ್ರಿ ಕೊಡ್ತಾ ಇದ್ದಾರೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಇನ್ ಕನ್ನಡ ಮೀಡಿಯಂ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕನ್ನಡ ಮೀಡಿಯಂ. ಸೊ ಈ ರೀತಿ ಮಕ್ಕಳು ತುಂಬ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅಂಥ ಡಿಗ್ರಿ ಕೂಡ ಅಂಥ ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲೇ ಮಾಡ್ಬೋದು. ಸೊ ನ್ಯಾಚುರಲಿ ಮುಕುಂದ್ ಸರ್ ಏನು ಹೇಳಿದರು, ಸೊ ಅದು ಡೆಫಿನೆಟ್ಲಿ ಅಂಥ ಒಂದು ಡಿಗ್ರಿನ ಕಂಪನಿಯವರು ಖಂಡಿತ ತಗೊತಾರೆ. ಹಾಗಾದ್ರೆ ಅಂಥ ವ್ಯಕ್ತಿಯ ಮುಂದಿನ ಔದ್ಯೋಗಿಕ ಬೆಳವಣಿಗೆಗೆ ಭಾಷೆ ಅಥವಾ ಕನ್ನಡ ಭಾಷೆ ಅಥವಾ ಮಾತೃಭಾಷೆ ಸಪೋರ್ಟಿವ್ ಇದೆಯಾ? ಇದೆ, ಎಲ್ಲದಕ್ಕೂ ಇದೆ. ಮಾತೃಭಾಷೆ ಖಂಡಿತ ಇದೆ. ಈಗ ನಮ್ಮ ಹಳ್ಳಿಗೂ ತಲುಪಬೇಕಂತಂದ್ರೆ ಯಾವುದೇ ಟೆಕ್ನಾಲಜಿ ಕನ್ನಡದಲ್ಲಿ ನಾವು ಇನ್ಫಾರ್ಮೇಷನ್ ಕೊಡಲೇಬೇಕಾಗುತ್ತೆ. ಓಕೆ, ಸೊ ಈಗ ಎಲ್ಲ ಬೇಕು, ಇಂಗ್ಲೀಷು ಬೇಕು, ಕನ್ನಡನೂ ಬೇಕು. ಸೊ ಟು ಪ್ರೋಗ್ರೆಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂಗ್ಲೀಷ್ ಇಸ್ ರಿಕ್ವೈರ್ಡ್. ಬಟ್ ಅಟ್ ದ ಸೇಮ್ ಟೈಮ್ ದ ಟೆಕ್ನಾಲಜಿ ಅಟ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಿದೆಯೋ ಅದು ನಮ್ಮ ಹಳ್ಳಿಗೂ ತಲುಪಬೇಕಂದ್ರೆ ಕನ್ನಡ ಬೇಕೇ ಬೇಕಾಗುತ್ತೆ. ಈಗ ಮ್ಯಾಮ್ ನೀವು ಎರಡು ಹೋರ್ಡಿಂಗ್ಸ್ ನೋಡಿರ್ತೀರಾ ಹೈವೇನಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ. ಸೊ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡೋದು ಕನ್ನಡದಲ್ಲೇ ಜಾಸ್ತಿ. ಓಕೆನಾ? ಸೊ ಈ ಥರ ಈಗ ಏರ್ಟೆಲ್ ಆಗಿರಲಿ, ಇಲ್ಲ ಟ್ರ್ಯಾಕ್ಟರ್ ಸೆಲ್ಲಿಂಗ್ ಆಗಿರಲಿ, ಅದು ಯಾವುದೇ ಕಂಪ್ನಿ ಆಗಿರಲಿ, ದೇ ಹ್ಯಾವ್ ಟು ಪ್ರೊಜೆಕ್ಟ್ ಇನ್ ಕನ್ನಡ. ಬಿಕಾಸ್ ಹೀಗೂ ಜಾಬ್ ಮಾಡ್ಬೋದು ಅಂತ ಗೊತ್ತಿರಲ್ಲ ಸರ್, ಅದು ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಐ ಮೀನ್ ಅದು ಬಂದು ಅದೇ ಈ ನಾವು IT ಫೀಲ್ಡ್ ಅಂತ ಸ್ಪೆಸಿಫಿಕ್ ಆಗಿ ನೋಡಿದಾಗ ಮಾತ್ರ ಎಸ್ ನಮಗೆ ಅದು ಬೇಕು ಅಂತಲೂ ಕಾಣಿಸುತ್ತೆ. ಮತ್ತೆ ಈಗ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು, ನೋ ಡೌಟ್. ಬಟ್ ಕನ್ನಡ ಡೆಫಿನೆಟ್ಲಿ ಇದೆ. ರೈಟ್ ರೈಟ್. ಸೊ ನೋಡ್ತಾ ಇದ್ರಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯೋಗದ ಅವಕಾಶಗಳ ಕುರಿತಂತೆ ಮಾತಾಡ್ತಾ ಇದ್ವಿ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್. ಇವತ್ತು ತಂತ್ರಜ್ಞಾನ ಎಷ್ಟು ಸ್ಪೀಡಲ್ಲಿದೆ ಅಂದರೆ ನಾವು ಅದನ್ನು ರೀಚು ಮಾಡೋಕ್ಕಾಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನನ್ನ ಜಾಬ್ ಅಂತ ನಾವು ತೊಗೊಳೋದಾದ್ರೂ ಕೂಡ AI ಬಂದು ಕೂತ್ಕೊಂಡು ಈ ನ್ಯೂಸನ್ನು ಮಾಡ್ಬೋದು. ಈ ಥರದ ಒಂದು ಟೆಕ್ನಾಲಜಿ ಇರಬೇಕಾದ್ರೆ, ಇಂಡಸ್ಟ್ರೀಸ್ ಅನ್ಬೇಕಾದ್ರೆ ಅಥವಾ ಜಾಬನ್ನು ಹುಡ್ಕೋರಿಗೆ ಏನಪ್ಪ ಇದು ತಂತ್ರಜ್ಞಾನ ಬರ್ತಾ ಇದೆ, ನಮ್ಮ ಜಾಬ್ ಅಪರ್ಚುನಿಟೀಸ್ ಮಿಸ್ ಆಗ್ತಿದೆ, ಈ ಥರದ ಒಂದಷ್ಟು ಭಾವನೆಗಳಿದೆ. ಆ ತಂತ್ರಜ್ಞಾನ ಮತ್ತು ಉದ್ಯೋಗ ಅಂದಾಗ ನಿಮ್ಮ ವಿಶ್ಲೇಷಣೆ ಏನಂತ? ಅದೇ ಈಗ AI ಬಗ್ಗೆ ತಾವು ಹೇಳಿದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡುವಾಗ ಜಾಬ್ ಹೋಗುತ್ತೆ ಅನ್ಕೋಬಾರ್ದು. ಯಾವುದೇ ಓದಿರೋ ವ್ಯಕ್ತಿ ಅದನ್ನ ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೊಂಡು ನಾವು ಮೇಲೆ ಬರಬೇಕು ಅಂತ ನೋಡಬೇಕು. ಅಂದರೆ ಈಸಿ ಆಯಿತು ಅಂತಲ್ಲ, ನಾವು ಅದಕ್ಕೆ ಅದನ್ನ ಯಾವ ರೀತಿ ಕಲ್ಕೊಂಡ್ಬಿಟ್ಟು ನಾನು ಹೇಗೆ ಅದಕ್ಕೆ ಸಪೋರ್ಟ್ ಮಾಡಲಿ ಅಂತ. ಈಗ AI ಅಂತ ಹೆಲ್ಪ್ ಮಾಡುತ್ತೆ. AI ಅಂದರೆ ಸೊ ಇಟ್ಸ್ ಮೋರ್ ಆನ್ ಆಟೋಮೇಷನ್, ರೂಟೀನ್ ಥಿಂಗ್ಸ್ನ ಸೊ ಮ್ಯಾನ್ಯಲ್ ಮಾಡೋ ಬದಲಿ ಆಟೋಮೇಟ್ ಆಗಿ ಮಾಡುವಂಥದ್ದು. ಸೊ ಆಟೋಮೇಷನ್ ಮಾಡೋದು ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಓಕೆ, ಒಂದು ಕೋಡಿಂಗ್ ಸೆಟ್ ಇದೆ. ಸೊ ಆ ಕೋಡಿಂಗ್ ಸೆಟ್ನ ಯಾವ ರೀತಿ ನಾವು ಡೆವಲಪ್ ಮಾಡೋದು. ಓಕೆ, ಸೊ ಅದರಿಂದ ನಾವು ಅದರಲ್ಲಿ ಒಳಗಡೆ ಏನಿದೆ ಅಂತ ತಿಳ್ಕೊಳಕ್ಕೆ ಗುಡ್ ನಂಬರ್ ಆಫ್ ಸ್ಕಿಲ್ ಸೆಟ್ಸ್ ಇದೆ. ಸರ್ಜರಿ ಅಂತ ಬಂದ್ರು, ರೋಬೋಟಿಕ್ ಸರ್ಜರಿ ಇದೆ ಇವತ್ತು. ಸೊ ಆ ಮಟ್ಟಕ್ಕಿದ್ದ ಅದು ಒಳ್ಳೆ ಎಕ್ಸಾಂಪಲ್ ಹೇಳಿದ್ರಿ ತಾವು. ಈಗ ರೋಬೋಟಿಕ್ ಸರ್ಜರಿ ಅಂತ ಬಂದಾಗ ಆ ರೋಬೋಟ್ ಮಾಡುವ ಒಂದು ಟೆಕ್ನಾಲಜಿ, ರೋಬೋಟ್ ಡೆವಲಪ್ ಮಾಡೋದು ಯಾರು? ಇಂಜಿನಿಯರ್ಸ್. ಓಕೆ, ರೋಬೋಟ್ ಕಂಟ್ರೋಲ್ ಮಾಡೋದು ಯಾರು? ಇಂಜಿನಿಯರ್ಸ್ ಅಲ್ವಾ? ಸೊ ಆ ಒಂದು ನಾವು ವಿದ್ಯಾರ್ಥಿನ ಕಲ್ಕೊಂಡ್ರೆ ನ್ಯಾಚುರಲಿ ವಿಲ್ ಬಿ ದ ಪ್ರೊಫೆಷನ್ ಓನ್ಲಿ. ಓಕೆ, ಸೊ ರೋಬೋಟ್ ಮಾಡ್ತಾ ಇದ್ದಾರೆ, ಓಕೆ ರೋಬೋಟೇ ಮಾಡ್ಬಿಡ್ತಾ ಇದೆ ಅಂತ ಹೆದರ್ಕೊಂಡು ಆಗತ್ತೆ ಇಲ್ಲ. ಇಲ್ಲ ಓಕೆ, ಅದ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲಿ ಅಫ್ಕೋರ್ಸ್ ಈಗ ಜಾಸ್ತಿ ಆಟೋಮೇಷನ್ ಮಾಡೋದ್ರಿಂದ ವಿದ್ಯಾವಂತರಿಗೆ ಜಾಸ್ತಿ ಕೆಲಸ ಸಿಗುತ್ತೆ. ಸೊ ಬೇಸಿಕಲಿ ವಿದ್ಯಾರ್ಹತೆ ಪಡ್ಕೋಬೇಕಾಗುತ್ತೆ. ಓಕೆ, ರೈಟ್. ಸೊ ನೀವು ತಿಳಿಸೋದಾದ್ರೆ ಒಂದು ವಿದ್ಯಾರ್ಥಿ ಅಂತ ಅನ್ಕೊಂಡ್ರೆ ಉದ್ಯೋಗದಾತ ಆಗಬೇಕಂತ ಎಷ್ಟು ಆಸೆ ಇಟ್ಕೊಳ್ತಾರೋ ಹಲವಾರು ಜನರು ನಾನು ಗಮನಿಸಿದ್ದೀನಿ. 4 ಜನಕ್ಕೆ ಉದ್ಯೋಗ ಕೊಡೋಣ ಆಗಬೇಕು ಅಂತ ಬಯಸ್ತಾ ಇರ್ತಾರೆ. ಸೊ ನಿಮ್ಮ ಸಂಸ್ಥೆಗೆ ಬಂದಾಗ ನಿಮ್ಮ ಟ್ರೈನಿಂಗ್ ಇಂದ ಇದು ಸಾಧ್ಯನಾ? ಅಬ್ಸಲ್ಯೂಟ್ಲಿ. ಸೊ ಎಲ್ಲರೂ ಮಾಡ್ಬೋದು, ಬಟ್ ಏನಂದ್ರೆ ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ ಇನಿಷಿಯಲ್ ಆಗಿ. ಮತ್ತೆ
ನಾನು ಈ ಸೊಸೈಟಿಗೆ ಯಾವ ಥರ ಹೆಲ್ಪ್ ಮಾಡಿದ್ರೆ ಬೆಟರ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಒಂದು ನಾನು ಫಸ್ಟ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದಾಗ ಎಲ್ಲರೂ ಫಸ್ಟ್ ಬರೋದೇನಂದ್ರೆ ನಾನು ಎಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಬರುತ್ತೆ. ಅದು ಬಿಟ್ಬಿಟ್ಟು ನಾನು ಯಾವ ಥರ ಸೊಸೈಟಿಗೆ ಹೆಲ್ಪ್ ಮಾಡಬಲ್ಲೆ, ಈಗ ನಾನು ಈಗ ಮಾಡೋದ್ರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಯೋಚನೆ ಮಾಡಿದಾಗ ಸೊ ಡೆಫಿನೆಟ್ಲಿ ಅವ್ರಿಗೊಂದು ಥಾಟ್ ಬರುತ್ತೆ. ಸೊ ಯೋಚನೆ ಮಾಡ್ಬೋದು ತುಂಬ ಜನ. ಈಗ ನನಗೂ ಆ ಥರ ಇತ್ತು, ನಾವು ಇಷ್ಟವರೆಗೆ ಜಾಬ್ ಮಾಡ್ತಾ ಇದ್ದೇವೆ, ಈಗ ನಾನು ಓನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದಾಗ ಸೊ ನಾನು ನೋಡಿದ್ದೇನಂದಾಗ ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಿದ್ರು, ಆಯ್ತಾ ಇಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಸ್ವಲ್ಪ ಜನಕ್ಕೆ ಬ್ಲಡ್ ಬೇಕು, ಬೇಗ ಬನ್ನಿ ಅಂತ ಹೇಳಿ. ಸೊ ನಾನು ಈಗ ಮೆಸೇಜ್ ನೋಡಿದಾಗ ನಾನು ಊರಲ್ಲಿ ಇರ್ತಾ ಇದ್ದೆ, ಸೊ ಇಲ್ಲಿ ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ. ಅವಾಗ ಹೆಂಗೆ ಬರೋದು, ಹೆಂಗೆ ಹೆಲ್ಪ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ಆವಾಗ ನಮಗೆ ಒಂದು ಆಲೋಚನೆ ಬಂತು, ಎದಕ್ಕೆ ಈ ಥರ ಜನ ಮಾಡ್ತಾರೆ, ಇಷ್ಟೊಂದು ಬ್ಲಡ್ ಬ್ಯಾಂಕ್ ಇದೆ ಆಲ್ರೆಡಿ ಬೆಂಗಳೂರಲ್ಲಿ ಮತ್ತು ರೂರಲ್ಲಿ ಎಲ್ಲ ಇದೆ, ಬಟ್ ಏನಕ್ಕೆ ಇವರು ಅದ್ರ ಹೆಲ್ಪ್ ತೊಗೊತಾ ಇಲ್ಲ, ಆಯಿತಾ ನ್ಯೂಸ್ ಸೋರ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಲಾಸ್ಟ್ ಮಿನಿಟಲ್ಲಿ. ಸೊ ಅದು ಎದಕ್ಕೆ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ಆಮೇಲೆ ನನಗೆ ಅನಿಸ್ತು ಒಂದ್ಸರಿ ಹೋಗ್ಬಿಟ್ಟು ಬರೋಣ, ಬ್ಲಡ್ ಬ್ಯಾಂಕ್ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ಅನ್ನೋ ಥರ. ಸೊ ನಾನು ಹೋದೆ, ನೋಡಿದೆ ಅಲ್ಲಿ. ಸೊ ನೋಡಿದಾಗ ಅಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಇತ್ತು, ಅಲ್ಲಿ ಅವರು ಬ್ಲಡ್ ಯೂನಿಟ್ಸ್ ಇಷ್ಟಿದೆ ಅಂತ ಬರಿತಾ ಇದ್ದಾರೆ. ಸೊ ಈಗ ಎಮರ್ಜೆನ್ಸಿಯಲ್ಲಿ ಇರೋದು ಹಾಸ್ಪಿಟ್ಲಲ್ಲಿರೋ ಪೇಷಂಟ್ಗೆ ಅಲ್ಲಿ ಒಳಗಡೆ ಇರೋ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗುತ್ತೆ? ಇಲ್ಲ, ಗೊತ್ತಾಗಲ್ಲ. ಸೊ ಇದು ಅನಿಸ್ತು ನನಗೆ, ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಆಯ್ತಾ, ಈಗ ಬ್ಲಡ್ ಡೊನೇಷನ್ ಮಾಡೋರು ಜನಗಳಿದ್ದಾರೆ, ಆಯ್ತಾ, ಕೇಳಿದಾಗ ಡೊನೇಷನ್ ಮಾಡ್ತಾರೆ, ಆಯ್ತಾ, ಆ ಬ್ಲಡ್ ಯೂನಿಟ್ಸು ಬ್ಲಡ್ ಬ್ಯಾಂಕಿಗೆ ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ದೇರ್ ಇಸ್ ಅನ್ ಎಕ್ಸ್ಪೈರಿ ಡೇಟ್, ಈಗ 40 days 45 days ಮ್ಯಾಕ್ಸಿಮಮ್ ಅನ್ಕೊಳ್ಳಿ. ಸೊ ಅದು ಆಗಿದ ತಕ್ಷಣ ಎಕ್ಸ್ಪೈರಿ ಆಗಿಬಿಡುತ್ತೆ. ಸೊ ಈ ಎಲ್ಲ ಯೂನಿಟ್ಸ್ ಬ್ಲಡ್ ಬ್ಯಾಂಕಲ್ಲಿ ಇರೋದು ಬೇರೆ ಜನಕ್ಕೆ ತಲುಪ್ತಾ ಇಲ್ಲ, ಇನ್ಫಾರ್ಮೇಷನ್ ತಲುಪ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ ಸಾಕಷ್ಟು ಜನ ಬೇರೆ ಊರಿಂದನೂ ಬರ್ತಾರೆ, ಮತ್ತು ರೂರಲ್ ಏರಿಯಾದಲ್ಲಿ ಕೂಡ ದರ್ ಇಸ್ ರೇರ್ ಬ್ಲಡ್ ಗ್ರೂಪ್ಸ್ ಇರುತ್ತೆ, AB ನೆಗೆಟಿವ್ ಬ್ಲಡ್ ಗ್ರೂಪ್ ಆ ಥರ. ಸೊ ಅವ್ರಿಗೆ ಆ ಬ್ಲಡ್ ಎಲ್ಲಿದೆ ಅಂತ ಇನ್ಫಾರ್ಮೇಷನ್ ಸಿಗಾದ್ರೆ ಹೇಗೆ ಹೇಳಿ? ಸೊ ಯಾಕಂದರೆ ಎಲ್ಲ ಇಂಡೋರ್ ಇದೆ, ಬೋರ್ಡ್ ಮೇಲಿದೆ. ಸೊ ಇದು ಒಂದು ನನಗೆ ಅನಿಸ್ತು, ಜನಕ್ಕೆ ವಿಸಿಬಲ್ ಇಲ್ಲ. ಸೊ ಈ ಇನ್ಫಾರ್ಮೇಷನ್ ಈಸ್ ಕಾನ್ಸೆಪ್ಟ್. ಇದೇನ IT ಇಂಟರ್ವೆನ್ಷನ್ ಬಂತು ಅಂದರೆ ಆ ಇನ್ಫಾರ್ಮೇಶನ್ ತಲುಪ್ತು ಎಲ್ಲರಿಗೂ ಅಂದರೆ, ಸೊ ಎಲ್ಲೇ ಇರಲಿ, ಯಾವ ಇಂಡಿಯಾದಲ್ಲಿ ಇದ್ರೂ ಪರವಾಗಿಲ್ಲ, ಈ ಬ್ಲಡ್ ಈ ಮುಂಬೈಯಲ್ಲಿದೆ ಅಂತಂದ್ರೂ ಫೋನ್ ಮಾಡಿ ಆದ್ರೆ ಯಾರಿಗಾನ ಹೇಳ್ಬಿಟ್ಟು ತರಿಸ್ಬೋದು. ಮಾಹಿತಿನೇ ಇಲ್ಲ ಅಂದ್ರೆ ಕಷ್ಟ. ಸೊ ಇದು ಒಂದು ಆಪರ್ಚುನಿಟಿ ಅನಿಸ್ತು ನನಗೆ. ಅಟ್ ದ ಸೇಮ್ ಟೈಮ್ ನಾವು ಸೊಸೈಟಿಗೆ ಹೆಲ್ಪ್ ಮಾಡ್ಬೋದು ಈ ತರ ಅಂತ ಹೇಳಿ. ಸೊ ಈಗ ನಮ್ಮ ಸಂಸ್ಥೆ ನಾವು ಇದು ಸ್ಟಾರ್ಟ್ ಮಾಡಿರೋದು. ರಿಸ್ಕ್ ಅನ್ಸ್ಲಿಲ್ವಾ ಸರ್? ಸವಾಲು ಏನು ಎದುರಿಸಿದ್ರಿ ನೀವು? ಅಫ್ಕೋರ್ಸ್ ಸವಾಲು ಅಂದ್ರೆ ಮೇಜರ್ಲಿ ಈಗ IT ಎಸ್ಪೆಷಲಿ ಈಗ ಬ್ಲಡ್ ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ ಇರ್ಬೋದು, ಅವ್ರು ಯಾವ ತರ ಆಪರೇಟ್ ಮಾಡ್ಬೋದು, ಅವ್ರಿಗೆ IT ಟ್ರೈನಿಂಗ್ ಕೊಡೋದಾಗ್ಲಿ. ಸೊ ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ, ನೋ ಡೌಟ್. ಬಟ್ ಏನಂದ್ರೆ ಇದು ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತಲ್ಲ, ಅದು ಮುಖ್ಯ. ಅದು ಯಾವುದೇ ಎಷ್ಟೇ ಚಾಲೆಂಜಸ್ ಬರಲಿ ನಾವು ಎದುರಿಸಕ್ಕೆ ತಯಾರಿದೀವಿ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗಾಗಿ ಎಸ್, ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ಸೊ ಇದೇ ಥರ ಅವ್ರ ಸೊಸೈಟಿಯಲ್ಲಿ ಈಗ ನಾವು ಎಲ್ಲಿದ್ದೀವಿ, ಈ ಊರಲ್ಲಿ ತಾಲೂಕಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು. ಸೊ ನಮ್ಮ ಸುತ್ತಮುತ್ತಲು ಏನು ಪ್ರಾಬ್ಲಮ್ಸ್ ಇದೆ, ಯಾವ ಥರ ನಾನು ಸಾಲ್ವ್ ಮಾಡ್ಬೋದು. ಓಕೆ, ಅದು ಫಸ್ಟ್ ಡೈರೆಕ್ಟಾಗಿ ಪೇಪರಲ್ಲಿ ಹಾಕೊಂಡ್ಬಿಡ್ಬೇಕು. ಆಯ್ತಾ, ಈ ಪ್ರಾಬ್ಲಮ್ಸ್ ಇದೆ, ಆಯ್ತಾ, ಸಾಲ್ವ್ ಮಾಡ್ಬೇಕಂದ್ರೆ ನನಗೆ ಇಷ್ಟು ದುಡ್ಡು ಬೇಕಾಗ್ಬೋದು, ಹಾಕೊಳ್ಳಿ. ಓಕೆ, ಈ ಥರ ನನಗೆ ಹೆಲ್ಪ್ ಬೇಕಾಗ್ಬೋದು ಈ ಜನದಿಂದ. ಇದೊಂದು ಟೆಕ್ನಾಲಜಿ ಹೆಲ್ಪ್ ನೀವು ಹೇಳಿದ್ರಲ್ಲ, ಸೊ ಟೆಕ್ನಾಲಜಿ ಹೆಲ್ಪ್ ಬೇಕಾಗ್ಬೋದು. ನನಗೆ ಗೊತ್ತೂ ಇಲ್ಲ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಹೇಳಿ ನಿಂದ್ರಿಸಬಾರ್ದು. ಅಲ್ಲಿ ವಿಲ್ ಫೈಂಡ್ ಅ ವೇ. ನಾನು ದಾರಿ ಕಂಡುಹಿಡ್ಕೊಂತೀನಿ, ಬಟ್ ಫಸ್ಟ್ ನಾನು ಇನಿಷಿಯೇಟಿವ್ ತಗೋಬೇಕು. ತಗೊಂಡ್ರೆ ಕೈ ಎಲ್ಲರೂ ಜೋಡಿಸ್ತಾರೆ ಜನಗಳು, ಪಕ್ಕದವರೆಲ್ಲ. ಮುಖಂದವ್ರು ಹೇಳಿದಾಗೆ ನಮ್ಮ ಮಕ್ಕಳು ತುಂಬಾ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನ ಆರ್ಗನೈಸ್ ಮಾಡ್ತಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಲ್ಲಿ ಒಂದೊಂದು ಕ್ಯಾಂಪಲ್ಲಿ ಕೂಡ ಮಿನಿಮಮ್ 300 ಯೂನಿಟ್ಸ್ ಆಫ್ ಬ್ಲಡ್ಡನ್ನು ನಮ್ಮ ಮಕ್ಕಳು, ಫ್ಯಾಕಲ್ಟಿಗಳು ಎಲ್ಲರೂ ಕೊಡ್ತಾರೆ. ನಾರ್ಮಲಿ ಎವ್ರಿ ಸೆಮಿಸ್ಟರ್. ಇಟ್ಸ್ ಎ ಕೈಂಡ್ ಆಫ್ ಎನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು NSS ಅಂತ ಒಂದು ಮಾಡುವಂಥ ಉದ್ದೇಶ. ಅದ್ರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಅಂತಲೂ ಮಾಡ್ತೇವೆ. ಅಂದರೆ ಇನ್ಸ್ಟೆಡ್ ಆಫ್ ಜಾಬ್ ಆಸ್ಪಿರೆಂಟ್ಸ್ ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ. ಸೊ ಅಟ್ಲೀಸ್ಟ್ ಒಬ್ಬ ಜಾಬಿಗಾಗಿ ಹತ್ತೋರೆ ಬದಲಿ ಅವನ ಒಂದು ಐಡಿಯಾನ ಡೆವಲಪ್ ಮಾಡಿ 4 ಜನಕ್ಕೆ ಕೆಲಸ ಕೊಟ್ಟರೆ ಇಂಡಿಯಾ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ಇನ್ ಎ ಪ್ರಾಸ್ಪರಸ್, ಇಟ್ ಕ್ಯಾನ್ ಪ್ರಾಸೆಸ್ ಬೆಟರ್. ಸೊ ಅದಕ್ಕೆ ನಮ್ಮಲ್ಲಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಕೂಡ ಇದೆ. ಓಕೆ, ಈ ಸ್ಟೂಡೆಂಟ್ಸ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್, ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಔಟ್ ವಿತ್ ದೇರ್ ಪ್ರಾಜೆಕ್ಟ್ ಪ್ರಪೋಸಲ್ಸ್. ನಮ್ಮ ಮ್ಯಾನೇಜ್ಮೆಂಟು ಅದನ್ನು ಕುಲಂಕುಷವಾಗಿ
ಪ್ಲ್ಯಾನ್ ಮಾಡಿ ಅದಕ್ಕೆ ನಾವು ಫಂಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕಂಪ್ನಿ 8 ಸ್ಯಾಂಕ್ಷನ್ಸ್ ಕೊಡಿಸ್ತಾ ಇದ್ದೀವಿ. ಸೊ ಫರ್ದರ್ ದೇ ವಿಲ್ ನಾಟ್ ಲುಕ್ ಫಾರ್ ದ ಜಾಬ್ ಫ್ರಮ್ ದ ಪ್ಲೇಸ್ಮೆಂಟ್ಸ್ ಫ್ರಮ್ ದ ಕ್ಯಾಂಪಸ್. ಸೊ ದೇ ಡೈರೆಕ್ಟ್ಲಿ ಆಫ್ಟರ್ ದೇರ್ ಡಿಗ್ರಿ ದೇ ಡೈರೆಕ್ಟ್ಲಿ ಗೋಯಿಂಗ್ ಆಸ್ ಎ ಎಂಟರ್ಪ್ರಿನರ್ಸ್. ಸೊ ಎಂಟರ್ಪ್ರಿನರ್ಸ್ ಇಂದ ಆಗಿ ಹೋದರೆ ದಟ್ ಈಸ್ ಗೋನ್ ಟು ಬಿ ವೆರಿ ಗುಡ್ ಫಾರ್ ದ ನೇಷನ್ ಆಸ್ ಎ ಹೋಲ್. ಓಕೆ, ಸೊ ಹೀಗೆ ನಾನು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಬಂತು, ಕ್ಯಾಂಪಸ್ ಸೆಲೆಕ್ಷನ್. ಕ್ಯಾಂಪಸ್ ಅನ್ನೋ ಈ ಶಬ್ದ ಬಂದಿದ್ದು ಕೇಳ್ತಾ ಇದ್ದೀನಿ. ಪ್ರೈವೇಟ್ ಸೆಕ್ಟ್ರಿಗೆ ಹೋಗುತ್ತೆ ಈ ಕಂಪನಿಗಳೆಲ್ಲ, ಬಟ್ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಒಂದೊಳ್ಳೆ ಪ್ರತಿಭೆನ ಹುಡುಕ್ತಾರೋ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಕೂಡ ಉದ್ಯೋಗದಲ್ಲಿ ವಂಚಿತರಾಗೋದಕ್ಕೆ ಕಾರಣ ಅನಿಸ್ತಿದೆಯಾ? ಗೌರ್ಮೆಂಟ್ ಸೆಕ್ಟ್ರಲ್ಲಿ ಈಗ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗಿ ಕ್ಯಾಂಪಸ್ ಮಾಡಿ ಅಲ್ಲಿರೋ ಸ್ಟೂಡೆಂಟ್ ಅಂತ ತಗೊಂಡು ಬಂದು ಅಲ್ಲ, ಅದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ನವರು ಇಲ್ಲ ಮಾಡ್ತಾರೆ. ಅದು ಕೂಡ ಅವರು ಮಕ್ಕಳು ತುಂಬಾ ಮುಂದಾಲೋಚನೆಯಿಂದ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜ್ ಸೇರುವಂಥವ್ರು ತುಂಬ ಬುದ್ಧಿವಂತರೆ. ಸೊ ಪ್ರೈವೇಟ್ ಕಾಲೇಜ್ನಲ್ಲಿ ಕೂಡ ಬುದ್ಧಿವಂತ ಮಕ್ಕಳು ಇರ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಮೆಂಬರ್ಸ್, ಫ್ಯಾಕಲ್ಟಿ ಮೆಂಬರ್ಸ್ ಆರ್ ದೇ ಪ್ಲಾನ್ ಅರ್ಲಿ ಆ್ಯಂಡ್ ಅಕಾರ್ಡಿಂಗ್ಲಿ ದೇ ಟ್ರೈನ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ಪ್ಲೇಸ್ ದೆಮ್. ಸೊ ಅದ್ರ ಜೊತೆಗೆ ಅಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿದರೆ ನಮ್ಮ ಕ್ಯಾಂಪಸ್ನಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸ್ಬೋದು. ಬಟ್ ಇತ್ತೀಚಿನ ದಿನದ ಡೆವಲಪ್ಮೆಂಟ್ ಅಂದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಎಲ್ಲ ಮಕ್ಕಳು ನಾನು ಎಂಟರ್ಪ್ರಿನರ್ ಆಗಬೇಕು, ನಾನು ಸ್ಟಾರ್ಟ್ಅಪ್ ಮಾಡಬೇಕು. ಓಕೆ, ಯಾಕಂದರೆ ಅದಕ್ಕೆ ಈ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡ್ಸ್ ಭಾಳ ಇದೆ. ಸೊ ಸ್ಟಾರ್ಟ್ಅಪ್ ಫಂಡ್ ಅಂತ, ಸೊ ಅಪ್ ಟು 50 lakhs ದೇ ಡೂ ಫಂಡ್. ಸೊ ಆ 50 lakhs ವರ್ತ್ ತಗೋಬೇಕಂದ್ರೆ ದೇ ಹ್ಯಾವ್ ಟು ಸಬ್ಮಿಟ್ ದ ಪ್ರಪೋಸಲ್ ಟು ದ ಟು ಅವರ್ ಎಂಟರ್ಪ್ರಿನರ್ಶಿಪ್ ಸೆಲ್ ಅಂಡ್ ದೆನ್ ದೇ ಕ್ಯಾನ್ ಪ್ರೆಸೆಂಟ್ ಇಟ್ ಅಟ್ ದ ಸ್ಟೇಟ್ ಲೆವೆಲ್, ಅಟ್ ನ್ಯಾಷನಲ್ ಲೆವೆಲ್. ಸೊ ಅದರಿಂದ ಐ ಥಿಂಕ್ ಸ್ಟೂಡೆಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ಸಚ್ ಫೆಸಿಲಿಟೀಸ್. ದೇ ಕ್ಯಾನ್ ಬಿ ಎ ಗುಡ್ ಎಂಟರ್ಪ್ರಿನರ್. ಈ ಫ್ರಾಂಚೈಸಿ ಮಾಡೆಲ್ಸ್ ಅಂತ ಬರುತ್ತಲ್ಲ, ಅದನ್ನು ತಗೋಬಹುದು ಅವರು. ಇನಿಷಿಯಲ್ ಆಗಿ ನಾನೇ ಮಾಡಬೇಕು ಅಂತ ಏನಿಲ್ಲ. ಸೊ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ ಇದೆ, ಅವ್ರದ್ದು ಔಟ್ ರೀಚ್ ಏನಿದೆಯಲ್ಲ ಅದನ್ನ ಹೆಲ್ಪ್ ಮಾಡ್ಲಿಕ್ಕೆ ತಗೋಬಹುದು. ಓಕೆ, ಈಗ ಬೈಕ್ಸ್ ಫಾರ್ ಎಕ್ಸಾಂಪಲ್, ಈ ಬಜಾಜ್ ಬೈಕ್ಸ್ ಏನಾಗಿರ್ಬೋದು. ಸೊ ನಮ್ಮ ಊರಲ್ಲಿ ಜಾಸ್ತಿ ಇಲ್ಲ ಅಂದ್ರೆ ಟು ಎಕ್ಸ್ಪ್ಯಾಂಡ್ ದೇರ್ ಬಿಸ್ನೆಸ್ ಯು ಕ್ಯಾನ್ ಹೆಲ್ಪ್ ಇನಿಷಿಯಲಿ. ಆಮೇಲೆ ಯು ಕ್ಯಾನ್ ವರ್ಕ್ ಆನ್ ಯುವರ್ ಓನ್ ಐಡಿಯಾಸ್ ಆಲ್ಸೋ ಟುಮಾರೋ. ಈಗ ನಾವು ಭಾರತ ಅಂದಾಗ ನಾವು ಯುವ ಸಮೂಹನೇ ಜಾಸ್ತಿ ನೋಡ್ತೀವಿ, ಯೂತ್ಸೇ ಇರುವಂಥದ್ದು. ಈಗ ನಾವು ಕರ್ನಾಟಕ ಅಂದ್ರು ಮೇಲಿಗೆ ಇಕ್ವಲೆಂಟ್ ಆಗೇ ಇದ್ದಾರೆ ವಿಮೆನ್, ಬಟ್ ದೇ ಆರ್ ಇನ್ ಟು ಕಿಚನ್ ಅಷ್ಟೇ ಆಗ್ಬಿಟ್ಟಿದೆ. ಅವ್ರು ತಗೋಬೋದ ರಿಸ್ಕ್ ಅಂತ ನನಗೆ ತಗೋಬಹುದು. ಈಗೆಲ್ಲ ಈಗ ನೋಡಿ ಈಗ ವಿಡಿಯೋಸ್ ಎಲ್ಲ ನಾವು ನೋಡ್ತೀವಿ ಯೂಟ್ಯೂಬ್ ಅಲ್ಲಿ. ಈಗ ಏನೇ ಬಿರಿಯಾನಿ ಮಾಡೋದಾಗ್ಲಿ ಆಯ್ತಾ, ಸೊ ಇದು ಕಂಪ್ಲೀಟ್ ಕಿಚನ್ ಏನಿದೆಲ್ಲ, ಸೊ ದೇ ಆರ್ ಆಲ್ರೆಡಿ ಸ್ಟಾರ್ಟೆಡ್ ಶೋಕೇಸಿಂಗ್. ಕರೆಕ್ಟ್. ಸೊ ಮತ್ತೆ ಈಗ ಬೇಸಿಕಲಿ ವೆನಿಟಿ ಬ್ಯಾಗ್ಸ್ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಶಿ ಸಜೆಸ್ಟ್ ವಿಚ್ ವೆನಿಟಿ ಬ್ಯಾಗ್ ಇಸ್ ರಿಯಲಿ ಗುಡ್ ಇನ್ ಕ್ವಾಲಿಟಿ, ಯಾವ ಬ್ರ್ಯಾಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈ ತರ ಒಂದು. ಮತ್ತೆ ಈಗ ನಾವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಫ್ಲಾಟ್ ತಗೋಬೇಕು ಅಂತಂದ್ರೆ ಕಂಪ್ಲೀಟ್ ವ್ಯೂ ಆಫ್ ದ ಫ್ಲಾಟ್ ಅವರು ಹೋಗ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾರೆ. ಈ ತರ ಫ್ಲಾಟ್ ಇದೆ, ಇದು ಇಷ್ಟು ವರ್ತ್ ಇದೆ, ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು. ದಟ್ ಹ್ಯಾಸ್ ಟು ಕನ್ವರ್ಟ್ ಆಸ್ ಮನಿ ಅಲ್ವಾ ನಾ ಹೇಳೋದು. ಅದು ಬಿಸ್ನೆಸ್ ಆಗಬೇಕು. ಇದು ಹೆಂಗೆ ಅಂತ ನನಗೆ ಸ್ವಲ್ಪ ಕುತೂಹಲ. ಯಾಕೆಂದ್ರೆ ತುಂಬಾ ಎಫರ್ಟ್ ಹಾಕಿರ್ತಾರೆ, ಸ್ವಾರ್ಥ ಇಲ್ಲ ಅಂದ್ರೂ ಅಂದ್ರೆ ಮಿನಿಮಮ್ ನಾಮಿನಲ್ ಒಂದು ಬಿಸ್ನೆಸ್ ಆಗಬೇಕು ಅಂದ್ರೆ ವಿಲ್ ಇಟ್ ಹೆಲ್ಪ್ಫುಲ್ ಅಂತ? ಇದು ಪ್ರಮೋಟಿಂಗ್ ಬಿಸ್ನೆಸ್ ಮೇಜರ್ಲಿ. ಈಗ ನೋಡಿ, ನಾವು ಈಗ ಯಾವುದೇ ಅಪಾರ್ಟ್ಮೆಂಟ್ಸ್ ತಗೊಳ್ಳಿ, ಇಲ್ಲಿ ಪೂರ್ವಾಂಕರ ಆಗಿರ್ಬೋದು, ಯಾವುದಾಗಿರ್ಬೋದು. ಓಕೆ, ಸೊ ಅವರಿಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಅಂತಾನೆ ಮಾರ್ಕೆಟಿಂಗ್ ಫಂಡ್ಸ್ ಇರುತ್ತೆ. ಸೊ ದೀಸ್ ಪೀಪಲ್ ಇನ್ ಕೇಸ್ ನಾವು ಇಂಟ್ರೆಸ್ಟೆಡ್ ಇದ್ದು ನಾನೊಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಟು ದ ಫ್ಲಾಟ್, ಮೇಕ್ ಎ ರಿಯಲ್ ಗುಡ್ ವಿಡಿಯೋ ಫಾರ್ ದೆಮ್ ಅಂಡ್ presented. Super. Okay, so ಈಗ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗೂ ಇದೆ. ತುಂಬಾ ಸ್ಟ್ರಾಂಗ್ ಇದೆ. ಈಗ ಜಾಬ್ಸ್ ಅಂತ ಸ್ಪೆಸಿಫಿಕ್ ಆಗಿ ನೋಡಿದಾಗ ಕೂಡ ಮಾರ್ಕೆಟಿಂಗ್ ಜಾಬ್ಸ್ ಮೇಜರ್ಲಿ ಆನ್ಲೈನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಜಾಬ್ಸ್ ಎಲ್ಲ ಫೀಮೇಲ್ಸ್ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು. ಓಕೆ, ಸೊ ಈ ತರ ತುಂಬಾ ಇದೆ. ರೈಟ್. ಸರ್, ಈಗ ನಿಮ್ಮ ಸಂಸ್ಥೆಗೆ ಬಂದಾಗ ನನ್ಗೊಂದು ಕುತೂಹಲ ಕೇಳ್ತಾ ಇರೋದು, ಕಾನ್ಫಿಡೆನ್ಸೇ ಇರೋದಿಲ್ಲ ಅಂತ ಯಾವುದೋ ಒಬ್ಬ ಸ್ಟೂಡೆಂಟ್ ಬಂದ, ನಿಮ್ಮಲ್ಲಿ ಕಲ್ತಾ ಒಂದೊಳ್ಳೆ ಟ್ರೈನಿಂಗ್ ತೊಗೊಂಡ್ರು, ಅಲ್ಟಿಮೇಟ್ ಸ್ಟೇಜಿಗೆ ಹೋಗಿ ನಿಮ್ಮ ಹತ್ರ ವಾಪಸ್ ಬಂದಿರ್ತಾರೆ. ನೋಡಿ, ಇವತ್ತು ನಂದು ಅರ್ನಿಂಗ್ಸ್ ಹಿಂಗೆ, ಇವತ್ತು ನಾನು ನೋಡಿ ಈ ಥರ ಚೇಂಜ್ ಆಗೈತೆ, ಇವತ್ತು ನನ್ನ ಕಾನ್ಫಿಡೆನ್ಸ್ ಹೆಂಗಿದೆ, ಆ ಥರದೊಂದು ನಿದರ್ಶನ ತುಂಬ ಎಕ್ಸಾಂಪಲ್ಸ್ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರೆ ತುಂಬ ಎಕ್ಸಾಂಪಲ್ಸ್ ಇದೆ. ನಮ್ಮಲ್ಲಿ ದಿವ್ಯಶ್ರೀ ಅಂತ ಒಬ್ಬಳು, ಶಿ ವಾಸ್ ಅ ಸ್ಟೂಡೆಂಟ್ ಆಫ್ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಅವಳು ಇತ್ತೀಚಿನ ದಿನದಲ್ಲಿ PhD ಮಾಡಿಕೊಂಡು IBM ಅಂತ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ, ಓಕೆ, ವಿ ರೀಸೆಂಟ್ಲಿ ಅವಾರ್ಡೆಡ್ ಹರ್ ಆಸ್ ದ ಬೆಸ್ಟ್ ಅಲ್ಯೂಮಿನಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಓಕೆ, ಶಿ ಇಸ್ ಎ ಲೇಡಿ. ಓಕೆ, ಸೊ ಅಂಥವರು ವಿತ್ ಎ ಲೋ ಕಾನ್ಫಿಡೆನ್ಸ್ ಬಟ್ ದೇ
ಮೀನ್ ತುಂಬಾ ಹೆಸರುವಾಸಿ ಮಾಡಿದ್ದಾರೆ ಅಂಥವ್ರು ಒಂದಲ್ಲ. ಈಗ ಡಿಫೆನ್ಸ್ ಆರ್ಗನೈಸೇಷನಲ್ಲಿ ಐ ಮೀನ್ ಆರ್ಮಿಯಲ್ಲಿ ಇರ್ಬೋದು, ನೇವಿಯಲ್ಲಿ ಇರ್ಬೋದು, ತುಂಬ ಮಕ್ಕಳು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಸಮ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಎ ಲೋ ಕಾನ್ಫಿಡೆನ್ಸ್. ಬಟ್ ನಾವು ವರ್ಕಿಂಗ್ ಇನ್ ಆರ್ಗನೈಸೇಷನ್ಸ್ ಲೈಕ್ ಡಿಫೆನ್ಸ್ ಆರ್ಗನೈಸೇಷನ್ ಲೈಕ್ ಆರ್ಮಿ ಆಗಲಿ, ನೇವಿ ಆಗಿರಲಿ, ತುಂಬ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಸೊ ನಮ್ಮ ಎಜುಕೇಷನ್ ಪ್ರೊಸೀಜರೇ ಆಗಿದೆ. ಸೊ ಬೈ ದ ಟೈಮ್ ದೇ ಕಂಪ್ಲೀಟ್ ದೇರ್ ಗ್ರ್ಯಾಜುಯೇಷನ್ ದೇ ಆರ್ ಹ್ಯಾವಿಂಗ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೊ ದಟ್ ದೇ ಕ್ಯಾನ್ ಟೇಕ್ ಅಪ್ ಒಂದು ಒಳ್ಳೆಯ ಒಂದು ಕಾಂಪಿಟೆಂಟ್ ಫೀಲ್ಡಲ್ಲೇ ಚೂಸ್ ಮಾಡಿ ಅವರು ಹೆಸರು ಮಾಡ್ಬೋದು. ಇದು ಪ್ಯಾರಲಲ್ ಸರ್, ಈಗದಾದ್ರೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ ಅಥವಾ ಅವರಲ್ಲಿ ಒಂದು ಧೈರ್ಯ ತುಂಬಕ್ಕೆ, ಸವಾಲುಗಳನ್ನು ಎದುರಿಸೋದಕ್ಕೆ ಆ ಕೌನ್ಸಿಲಿಂಗ್ ಪಾರ್ಟ್ ಅಂತ ಏನಾದರೂ ಇರುತ್ತೆ? ಇದೆ, ನಮ್ಮಲ್ಲಿ ಸ್ಟೂಡೆಂಟ್ಸ್ ಕೌನ್ಸಿಲರ್ ಅಂತ ಇದ್ದಾರೆ. ಸೊ ಅವರು ನಾರ್ಮಲಿ ಕೌನ್ಸಿಲರ್ ಅಂದರೆ ತುಂಬ ಜನಕ್ಕೆ ಇರೋದು ಡಿಪ್ರೆಸ್ಡ್ ಆಗುವಾಗ ಮಾತ್ರ ಹೋಗ್ತಾರೆ ಅಂತ. ಸೊ ಅದು ಹಾಗಲ್ಲ. ಓಕೆ, ಸೊ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೊ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಇಂಟ್ರಾಸ್ಪೆಕ್ಟ್ ದೆಮ್ಸೆಲ್ಫ್. ಸೊ ನನ್ನ ಸ್ಟ್ರೆಂತ್ ಏನಿದೆ, ಓಕೆ, ನಾನು ಎಲ್ಲಿ ಸರಿಯಾಗ್ತೇನೆ, ಓಕೆ ಅಂತ ನಮ್ಮಲ್ಲಿ ಒಳ್ಳೆ ಕೌನ್ಸಿಲರ್ಸ್ ಇದ್ದಾರೆ. ಸೊ ಅವರು ಪರ್ಟಿಕ್ಯುಲರ್ ಕ್ಲಾಸ್ಗೆ ಹೋಗಿ ಹೇಳ್ತಾರೆ, ಓಕೆ, ಪರ್ಸನಲ್ ಕೌನ್ಸಿಲಿಂಗು ಮಾಡ್ತಾರೆ. ಓಕೆ, ಸೊ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಫೀಲ್ ದಟ್, ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಸ್ ಸ್ಟ್ರೆಂತ್, ವಾಟ್ ಇಸ್ ಇಸ್ ವೀಕ್ನೆಸ್. ಸೊ ಅವನ ವೀಕ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅಂತಲೂ ಕಳಿಸ್ಕೊಡ್ತಾರೆ. ಸೂಪರ್ ಸೂಪರ್. ಸರ್, ಇವಾಗ ಹೆಲ್ತ್ ಇಸ್ ವೆಲ್ತ್. ನಮ್ಮ ಹೆಲ್ತ್ ಇರಬೇಕು, ನಮ್ಮ ಕಾನ್ಫಿಡೆನ್ಸ್ ಇರಬೇಕು, ನಮ್ಗೆ ಒಳ್ಳೆ ಅರ್ನಿಂಗ್ಸು ಆಗಬೇಕು, ಚೆನ್ನಾಗೂ ಆಗಬೇಕು, ಸಂತೃಪ್ತಿನೂ ಇರಬೇಕು. ಅಂದರೆ ನಿಮ್ಮ ಸಲಹೆ ಕಡೆದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಅವ್ರ ಲೈಕಿಂಗ್ ಪ್ರಕಾರ ಉದ್ಯೋಗ ಯಾವುದೇ ಪಡ್ಕೊಳ್ಳಿ ಅವರು, ಸೊ ಅವ್ರ ಇಷ್ಟದಂತೆ ಪಡ್ಕೊಂಡ್ರೆ ಅವರು ತುಂಬಾ ಖುಷಿಯಾಗಿರ್ತಾರೆ. ಅವ್ರು ತುಂಬಾ ಖುಷಿಯಾಗಿದ್ರೆ ಡೆಫಿನೆಟ್ಲಿ ಅವ್ರ ಹೆಲ್ತ್, ವೆಲ್ತ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ನಿಮ್ಮ ಸಲಹೆ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. That should be the way we should look at. So we should be ready for the future challenges. Okay, so other prakara, so we have to build our health to make the better wealth. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಉದ್ಯೋಗ ಅವಕಾಶ ಎಲ್ಲೆಲ್ಲಿದೆ, ಹೇಗಿದೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಹೇಗಿರಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಇಷ್ಟಪಡ್ತೀನಿ ಈ ಟಾಪಿಕ್ ತಗೊಂಡು ಮಾತಾಡ್ಸೋದಕ್ಕೆ, ಯಾಕಂದ್ರೆ ನಮ್ಮ ಕರ್ನಾಟಕ ಜನತೆಗೆ ಡೆಫಿನೆಟ್ಲಿ ಇದು ಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ದಿವ್ಯಶ್ರೀ ಅಂಡ್ ಟೀಮ್ ಅವ್ರಿಗೆ ತುಂಬಾನೇ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇದು ಮಕ್ಕಳು ಈಗ PUC ಇರ್ಬೋದು, ಅಂದರೆ ಅವರು ಇವತ್ತಿನ 2006 ಹುಟ್ಟಿರೋರು, 18 ವರ್ಷದವರು. ಓಕೆ, ಇವತ್ತು ಅವರಿಗೆ ತುಂಬ ಕನಸುಗಳು ಕಟ್ಟಿರ್ತಾರೆ. ಓಕೆ, ತುಂಬ ಬಣ್ಣಗಳ ಕನಸುಗಳು ಇರ್ತವೆ. ಸೊ ಅವರು ಎಲ್ಲಿಗೆ ಹೋಗಬೇಕಂತ 4-5 ಜನ ಜೊತೆ ಮಾತಾಡಿ ಅವರ ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ ತಿಳ್ಕೊಂಡ್ಬಿಟ್ಟು ಸೊ ಅವರು ಒಂದು ವಿದ್ಯಾ ಸಂಸ್ಥೆಗೆ ಸೇರಿ ಓಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯೋಗ ಅವಕಾಶಗಳ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕಲ್ತಿರ್ತೀವಿ, ಆದರೆ ಕೆಲವೊಂದು ಸಂದರ್ಭಗಳು ನಮಗೆ ಉದ್ಯೋಗ ಮತ್ತು ಉದ್ದಿಮೆಯ ವಂಚಿತರನ್ನಾಗಿ ಮಾಡಿರುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಸರಿಯಾದಂತಹ ಮಾರ್ಗದರ್ಶನವನ್ನು ಪಡೆದುಕೊಂಡು ಸೂಕ್ತ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಅದನ್ನು ಮಾಡಿ ಖಂಡಿತವಾಗ್ಲೂ ನೀವು ಉದ್ಯೋಗದಾತರು ಆಗ್ಬೋದು, ಉದ್ದಿಮೆದಾತರು ಆಗ್ಬೋದು, ಸಂತೃಪ್ತವಾದಂತಹ ಬದುಕನ್ನು ಖಂಡಿತವಾಗ್ಲೂ ಕಟ್ಕೊಳ್ಬಹುದು. ಮಾಡಬೇಕಾಗಿರೋದು ಮನಸ್ಸು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.